ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನನ್ನ ಪ್ರೀತಿಯ ಗುರುಗಳಾದ ಪತ್ರಿಜಿಯವರಿಗೂ, ಸ್ವರ್ಣಮ್ಮನ ಅಮ್ಮನವರಿಗೂ, ಇಲ್ಲಿ ನೆರೆದಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ, ಪ್ರಕೃತಿ ಮಾತೆಗೂ, ಭೂತಾಯಿಗೂ, ನನ್ನ ಹೆತ್ತ ತಂದೆ ತಾಯಿಗಳಿಗೂ, ಹಿರಿಯರಿಗೂ, ಗುರು ವೃಂದಕ್ಕೂ, ಎಲ್ಲರಿಗೂ ನನ್ನ ಅನಂತ 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 ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್, ನನ್ನ ಹೆಸರು ಗಾಯತ್ರಿ ಚಂದು ಅಂತ. ನಾನು ಬೆಂಗಳೂರವಳು. ಐ ಎ ವರ್ಕಿಂಗ್ ವುಮನ್. 2 ಹೆಣ್ಮಕ್ಳಿದ್ದಾರೆ. ನಾನು ಈ ಧ್ಯಾನಕ್ಕೆ ಬಂದಿದ್ದು ಪ್ಯಾಂಡಮಿಕ್ ಟೈಮ್ ಅಲ್ಲಿ. ನಿಮ್ಗೆಲ್ಲ ಗೊತ್ತಿದೆ, ಕರೋನಾ ಟೈಮ್ ಅಂತ. ಅಂತಹ ಸಮಯದಲ್ಲಿ ನನಗೆ ಅತ್ಯವಶ್ಯಕವಾಗಿ ಈ ಧ್ಯಾನ ಅನ್ನೋದು ಬೇಕಿತ್ತು. ಬಟ್ ಧ್ಯಾನ ಅಂದ್ರೆ ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಹಿಂದಿನ ಕಾಲದಲ್ಲಿ ಋಷಿಗಳು ತಪಸ್ ಮಾಡ್ತಿದ್ರು ಅಂತ ಗೊತ್ತಿತ್ತೆ ಹೊರತಾಗಿ ಧ್ಯಾನ ಅಂತ ಈಗೂ ಇರುತ್ತೆ ಅಂತ ನನಗೆ ಗೊತ್ತಾಗಿದ್ದು ಈ ಒಂದು ಫೀಲ್ಡ್ಗೆ ನಾನು ಇಳಿದಾಗ್ಲೇ ಗೊತ್ತಾಗಿದ್ದು. ನನ್ನ ಮೊಟ್ಟ ಮೊದಲ ಆಧ್ಯಾತ್ಮಿಕ ಗುರು ಮಾಗಡಿನಲ್ಲಿ ಮೀನಾ ಮೇಡಮ್ ಇದ್ದಾರೆ. ಅವರು ನನ್ನ ಪ್ರಥಮ ಗುರುಗಳು ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಅವರ ಮೂಲಕ ನನಗೆ ಈ ಒಂದು PMC ಅನ್ನೋ ಚಾಲೆಂಜ್ ನನಗ್ ಸಿಕ್ತು. ನನಗೆ ಸಿಕ್ಕಿದಷ್ಟೇ ಅಲ್ಲ, ಬಹುದೊಡ್ಡ ಗಿಫ್ಟ್ ಅಂದ್ರೆ ನಾನು ಇಲ್ಲಿಗೆ ಸೇರ್ಕೊಂಡಿದ್ದು. ಇಲ್ಲಿಂದ ನನ್ನ ಜೀವನವೇ ಟರ್ನ್ ಆಗೋಯ್ತು ಅಂತ ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ. ಒಂದು ಟರ್ನ್ ನನ್ನ ಲೈಫ್ ಅಲ್ಲಿ. ಅಂದ್ರೆ ನನಗೆ ಒಂದು ಮರು ಜೀವ, ನನ್ನ ಜೀವನದಲ್ಲಿ ನನಗೆ ಮರು ಜೀವ ಅನ್ನೋದು ಸಿಕ್ತು. ಜೀವನ ಅಂದ್ರೆ ಏನು, ಆ ಜೀವನದಲ್ಲಿ ನಾನ್ ಹೇಗಿರ್ಬೇಕು, ನನ್ನ ಜೀವನವನ್ನು ನಾನೇ ರೂಪಿಸ್ಕೊಳ್ಳುವಂತ ಕೆಪಾಸಿಟಿ ನನಗಿದೆ ಅನ್ನೋದು ನಾನು ಈ ಧ್ಯಾನಕ್ಕೆ ಬಂದ್ಮೇಲೆ ನಂಗೆ ಗೊತ್ತಾಗಿತ್ತು. ಅದಕ್ಕೆ ನಾನು ಪತ್ರಿಜಿಯವರಿಗೆ ಯಾವಾಗ್ಲೂ ಹೇಳೋದು, ನಿಮ್ಮೆಲ್ಲ ಪ್ರೀತಿಯ ಅಂದಾದ್ಮೇಲೆ ನಾನು ಇನ್ನೊಂದು ವರ್ಡ್ ಯೂಸ್ ಮಾಡ್ತೀನಿ, ನನ್ನ ಪ್ರೀತಿಯ ಅಂತ ಹೇಳ್ತೀನಿ. ಏಕಂದ್ರೆ ಇವತ್ತು ಇಲ್ಲಿ ಕುತ್ಕೊಂಡು ನಿಮ್ಗೆ ಪಾಠ ಮಾಡ್ತಿದ್ದೀನಿ, ಒಂದು ಹ್ಯಾಪಿಯೆಸ್ಟ್ ಲೈಫ್ ನಾನು ಲೀಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ನಮ್ಮ ಒನ್ ಅಂಡ್ ಓನ್ಲಿ ಪತ್ರಿಜಿ ಸರ್ ಮಾತ್ರ ಅಂತ ಹೇಳಕ್ಕೆ ಖುಷಿ ಆಗುತ್ತೆ ಮಾಸ್ಟರ್ಸ್. ಹಾಗಾಗಿ ನಾನು ಯಾವಾಗ್ಲೂ ಅವ್ರಿಗೆ ಆಭಾರಿಯಾಗಿರ್ತೀನಿ. ಇವಾಗ್ಲೇ ಇಲ್ಲ, 7 ಜನ್ಮಕ್ಕೂ ನಾನು ಪತ್ರಿಜಿಯವರಿಗೆ ಚಿರಋಣಿ ಆಗಿರ್ತೀನಿ, ಆಭಾರಿ ಆಗಿರ್ತೀನಿ. ಯಾಕಂದ್ರೆ ನನ್ನ ಲೈಫ್ ಟರ್ನ್ ಆಗಕ್ಕೆ ಮೂಲ ಕಾರಣ ಅವರನ್ನೇ. ಪಾಠಗಳನ್ನ ಬರೀ ಕೇಳಿಸ್ಕೊಳ್ಳೋದೊಂದೇ ಅಲ್ಲ ಮಾಸ್ಟರ್ಸ್, ಯಾವಾಗ ನೀವು ಆಚರಣೆಯಲ್ಲಿಡ್ತೀರೋ ಅವಾಗ್ಲೇ ನಿಮ್ಗೆ ಒಳ್ಳೆಯ ಫಲಿತಾಂಶ ಸಿಗೋದು. ಬುಕ್ನಲ್ಲಿ ಓದ್ತೀವಿ, ಮಡ್ಚಿಡ್ತೀವಿ, ಬರೀ ಪುಸ್ತಕದ ಜ್ಞಾನ ಮಾತ್ರ ಆಗುತ್ತೆ. ಅದೇ ನೀವು ಆಚರಣೆಗೆ ತನ್ನಿ, ನಿಮ್ಮನ್ನ ನೀವು ಅದಕ್ಕೆ ಅಳವಡಿಸ್ಕೊಡಿ. ಆವಾಗ ನಿಜವಾದ ಆಧ್ಯಾತ್ಮಿಕತೆ ಏನು ಅಂತ ನಿಮ್ಮ ಜೀವನದಲ್ಲಿ ಆಗುವಂತಹ ಮಿರಾಕಲ್ಸ್ನ ನೀವೇ ಒಂದಲ್ಲ ಒಂದೇ ದಿನ ಬಾಯ್ಬಿಟ್ಟು ಹೇಳ್ತೀರಾ. ಯಾಕಂದ್ರೆ ಅಂಥ ಮಿರಾಕಲ್ಸ್ ನನ್ನ ಲೈಫಲ್ಲಿ ನಡೆದಿರೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ನಾನೇನೆ. ಯಾಕಂದ್ರೆ ಮೊಟ್ಟ ಮೊದಲು ಈ ವೇದಿಕೆನಲ್ಲಿ ಮಾರ್ನಿಂಗ್ ಸೆಷನ್ ಅಲ್ಲಿ ನನ್ನ ಅನುಭವಗಳನ್ನ ನಾನು ಹಂಚ್ಕೊಂಡಿದ್ದೀನಿ. ಬೇಕಿದ್ರೆ ಸರ್ಗೆ ಹೇಳಿದ್ರೆ ವಿಡಿಯೋ ಕಳಿಸ್ತಾರೆ, ಪ್ರತಿಯೊಬ್ರು ನೋಡಿ ಆ ವಿಡಿಯೋನ. ಹೇಗೆ ನನ್ನ ಲೈಫ್ನ ನಾನು ಬದಲಾವಣೆ ಮಾಡ್ಕೊಂಡೆ ಅದನ್ನ ಆ ಸೆಷನ್ ಅಲ್ಲಿ ಸುವಿವರವಾಗಿ ನಾ ಹೇಳಿದ್ದೀನಿ ಎಲ್ಲ ನಾನು. ಹಾಗೆ ಇವತ್ತು ಅಷ್ಟೇ ನಾನು ಒಂದು ಮಹತ್ತರವಾದ ಒಂದು ಸಬ್ಜೆಕ್ಟ್ ಅನ್ನ ನಿಮ್ಗೆ ಹೇಳಕ್ ಬಂದಿದ್ದೀನಿ. ಬೆಳಿಗ್ಗೆನೂ ಅಷ್ಟೇ ಮೇಡಮ್ ಅಟೆಂಡ್ ಆಗಿದ್ರು. ಬಹಳ ಸೊಗಸಾದ ಒಂದು ಟಾಪಿಕ್ ಅದು. ನಾವು ಅದು ಬೇರೆ 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 ಬೇರೆಯಾಗೆ ಕೇಳ್ತಿದ್ವಿ ಆ ಟಾಪಿಕ್ ನ. ಆ ಎಲ್ಲಾ 7 ಪಾಯಿಂಟ್ಗಳ ಸೇರಿ ಒಂದು ಕ್ಲಾಸ್ ನಾನು ಬೆಳಿಗ್ಗೆ ಕಂಡಕ್ಟ್ ಮಾಡಿದೆ. ಆಮೇಲೆ ಮೇಡಮ್ ಅವ್ರ ಹತ್ರ ಒಪಿನಿಯನ್ ಕೇಳ್ಕೊಳ್ಳಿ, ಅವ್ರಿಗೆ ಏನ್ ಅನಿಸ್ತು ನನ್ನ ಕ್ಲಾಸ್ ಕೇಳಿ ಅಂತ ಅಂದ್ಬಿಟ್ಟು. ಅಂತಹದ್ದೇ ಒಂದು ಮಹತ್ತರವಾದ ಒಂದು ಅಮೂಲ್ಯವಾದ ಒಂದು ಟಾಪಿಕ್ ಇವತ್ತೇನಪ್ಪಾ ಅಂದ್ರೆ, ನಮ್ಮ ಜೀವನದಲ್ಲಿ ಗುರುವಿನ ಪಾತ್ರ. ಇಷ್ಟೊತ್ತು ನಾನು ಅದೇ ಹೇಳಿದ್ದು, ನನ್ನ ನೆಚ್ಚಿನ ಗುರು, ನನ್ನ ಪ್ರೀತಿಯ ಗುರು ಪತ್ರಿಜಿ ಅವರು. ಅಂತಹ ಗುರು ನಿಮ್ಮೆಲ್ಲರ ಜೀವನದಲ್ಲೂ ಬಂದಿರ್ತಾರೆ. ನಾಟ್ ಈವನ್ ಪತ್ರಿಜಿ, ನಾವು ಹುಟ್ಟಿದಾಗಲಿಂದ ಸ್ಟಿಲ್ ಈಗಿನವರೆಗೂ ಪ್ರತಿ ಹಂತದಲ್ಲೂ ನಮಗೆ ಒಬ್ರು ಗುರು ಅನ್ನೋರು ಇರ್ತಾರೆ. ಬಟ್ ಏನಂದ್ರೆ ಮಾಸ್ಟರ್ಸ್, ನಾವು ಅವ್ರನ್ನ ರೆಕಗ್ನೈಸ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆಟ್ಟಾಗ್ತೀವಿ. ಯಾಕೆ ಹೇಳಿ? ಈ ಭೌತಿಕ ಜೀವನದಲ್ಲಿ ಈ ಮಾಯೆ ಎಂಬುದ್ರಲ್ಲಿ ನಾವು ಸಿಕ್ಕಾಕೊಂಡು ಎಲ್ರು ನಾವು ದೇಹ ಭಾವದಿಂದ ನೋಡ್ತೀವಿ ಹೊರತವ ಆತ್ಮಪರವಾಗಿ ನಾವು ನೋಡಲ್ಲ ಯಾರನ್ನು. ಹಾಗಾಗಿ ನಾವು ಗುರ್ಸಕ್ಕೆ ಆಗಲ್ಲ. ನಾವು ಗುರ್ತಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮ ಈ ಮನಸ್ಸಿನ ಮೇಲೆ ಅಥವಾ ನಮ್ಮ ಈ ಆತ್ಮದ ಮೇಲೆ ಈ ಮಾಯೆ ಅನ್ನುವ ಮುಸುಕನ್ನ ನಾವು ಸರಿಸಿದಾಗ ನಮ್ಮ ಜೀವನದಲ್ಲಿ ಬಂದಂತಹ ಗುರುಗಳನ್ನ ನಾವು
ಈಸಿಯಾಗಿ ರೆಕಗ್ನೈಸ್ ಮಾಡ್ಬೋದು, ಗುರುತಿಸ್ಬೋದು. ಅಂತಹ ಒಂದು ಕಾರ್ಯನೇ ಇದು. ಎಸ್, ಗುರುವಿನ ಪಾತ್ರ ಎಲ್ಲೆಲ್ಲಿ ಹೇಗೆ ನಮ್ಮ ಜೀವನದಲ್ಲಿ ನಾನ್ ಕಂಡುಕೊಂಡೆ ಅನ್ನೋದನ್ನ ನೀವು ಕಂಡ್ಕೊಂಡಿರ್ತೀರಾ. ಇದು ನನ್ನೊಬ್ಳದೇ ಅಲ್ಲ, ಪ್ರತಿಯೊಬ್ಬರ ಅನುಭವನೂ ಅಷ್ಟೇನೆ ಇದು. ಅದನ್ನ ಒಂದು ಫ್ರೇಮ್ಗೆ ಹಾಕಿ, ನೀಟಾಗಿ ಫೋಟೋ ಹಿಡಿದು ಫ್ರೇಮ್ಗೆ ಹಾಕಿ, ಆ ಫ್ರೇಮ್ನ ನಿಮ್ ಮುಂದೆ ತಗೊಂಬಂದ್ ಇಡ್ತಿದ್ದೀನಿ ಮಾಸ್ಟರ್ಸ್. ಎಸ್. ಈಗ ನಾವು ಭೂಮಿ ಮೇಲೆ ಜನ್ಮ ತಗೊಂಡ್ ಬರ್ತೀವಿ. ಅತ್ಯುತ್ತಮವಾದ ಸಮಯವನ್ನು ನಾವು ಹೇಗೆ ಬಳಸ್ಕೋಬೇಕು ಈ ಜೀವನದಲ್ಲಿ? ಯಾಕಂದ್ರೆ ಟೈಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಸಮಯ ಯಾರಿಗೋಸ್ಕರ ಯಾವುದಕ್ಕೂ ಕಾಯೋದಿಲ್ಲ, ಅದ್ರ ಪಾಡಿಗೆ ಅದು ಸುತ್ತಾ ಇರುತ್ತೆ. ಅಂತಹ ಸಮಯವನ್ನ ನಾವು ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಹೇಗೆ ಬಳಸ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬರೀ ಆಧ್ಯಾತ್ಮಿಕದಲ್ಲಿದ್ರೆ ಸಾಕಾ? ಇಲ್ಲ. ಕುಟುಂಬ ಧರ್ಮ ಮತ್ತು ಆಧ್ಯಾತ್ಮಿಕ ಧರ್ಮ ಎರಡನ್ನ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಒಂದನ್ನ ಬಿಟ್ಟು ಒಂದಿಲ್ಲ. ಪತ್ರಿಜಿಯವ್ರು ಅದೇ ಅಲ್ವಾ ಹೇಳಿದ್ದು? ಎರಡನ್ನ ನೀವು ಬ್ಯಾಲೆನ್ಸ್ ಮಾಡ್ಬೇಕು. ಇಲ್ಲಪ್ಪ ನಾನು ಆಧ್ಯಾತ್ಮಿಕದಲ್ಲಿದ್ದೀನಿ, ಕುಟುಂಬ ಬೇಡ ಅಂತ ಬಿಟ್ಟು ಹೋಗೋಕ್ಕಾಗಲ್ಲ. ಎರಡನ್ನ ನಾವು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಬೇಕು. ಮತ್ತೆ ಸಮಾಜದಲ್ಲಿ ನಾವು ಹೇಗಿರ್ಬೇಕು, ಹೇಗೆ ಜನರೊಂದಿಗೆ ನಡ್ಕೋಬೇಕು, ಹೇಗೆ ಮಾತಾಡ್ಬೇಕು ಎನ್ನುವಂತ ಈ ವಿಷಯ ಎಲ್ಲಾನು ಈ ಮುಂಚೆ ನಮ್ಗೆ ಗೊತ್ತಿರ್ಲಿಲ್ಲ. ಎಸ್ಪೆಷಲಿ ನನಗಂತೂ ಗೊತ್ತೇ ಇರ್ಲಿಲ್ಲ. ಯಾವಾಗ ಇದೆಲ್ಲ ಗೊತ್ತಾಯ್ತು? ನಾನು ಈ ಧ್ಯಾನಕ್ಕೆ ಇಂಟ್ರೊಡ್ಯೂಸ್ ಆದ್ಮೇಲೆ. ನಾನು ಧ್ಯಾನ ಮಾಡ್ತಾ ಮಾಡ್ತಾ ಗುರುಗಳು ಕೊಟ್ಟಂತಹ ಸಂದೇಶಗಳನ್ನ, ಅವ್ರು ಏನ್ ಹೇಳ್ತಾರೆ, ಈಗ ಎಲ್ಲಾ ಕಡೆ ಇದೆಲ್ಲ ಪತ್ರಿಜಿಯ ಪ್ರಬೋಧಗಳು, ಅವ್ರು ಮಾತಾಡಿದ್ದು. ಒಂದ್ ಹೇಳ್ತೀನಿ ಮಾಸ್ಟರ್ಸ್, ಆವಾಗ ನಾನು ಪ್ಯಾಂಡಮಿಕ್ ಟೈಮ್ ಬಂದಾಗ ಪತ್ರಿಜಿ ಅವರು ಆನ್ಲೈನ್ ಅಲ್ಲಿ ಝೂಮ್ ಕ್ಲಾಸ್ ಕಂಡಕ್ಟ್ ಮಾಡ್ತಿದ್ರು. ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ 5 ಗಂಟೆಗೆ ಶುರು ಮಾಡಿದ್ರೆ 8 ಗಂಟೆವರೆಗೂ ಫ್ಲೂಟ್ ಮ್ಯೂಸಿಕ್ ಕಂಟಿನ್ಯೂಸ್ ಆಗಿ 3 ಅವರ್ಸ್ ಎಲ್ಲ ಕಂಪಲ್ಸರಿ ಕೂರ್ಬೇಕಾಗಿತ್ತು. ಅದು ಆದ್ಮೇಲೆ 1.5 ಅವರ್ ಅವರ ಒಂದು ಸ್ಪೀಚ್. ಅದು ನನ್ನ ಪಾಲಿನ ಸುವರ್ಣ ಯುಗ ಅಂತ ಹೇಳ್ತೀನಿ. ಒಂದಕ್ಕಿಂತ ಒಂದು ದಿನ ನಾನು ಕಾತ್ರೊಳಗ್ ಕೂತಿದ್ದೆ. ಇವತ್ತೇನ್ ಹೇಳ್ತಾರೆ ಸರ್, ನಾಳೆ ಏನ್ ಹೇಳ್ತಾರೆ, ಇವತ್ತೇನ್ ಹೇಳ್ತಾರೆ. ಒಂದು ಮಾಸ ನಾವಾಗತ್ತಾನೆ ನಾನು ಬಂದಿದ್ದು ಧ್ಯಾನಕ್ಕೆ. ಬಟ್ ಅವ್ರು ಏನ್ ಹೇಳ್ತಿದ್ದಾರೆ ತೆಲುಗಿನಲ್ಲಿ, ನನ್ನ ಮದರ್ ಟಂಗ್ ಇಸ್ ತೆಲುಗುನೇ. ಬಟ್ ಆ ಲೆವೆಲ್ಗೆ ನನ್ಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನನ್ಗಿಲ್ಲ. ಅಂದ್ರೆ ನನ್ನ ಫ್ರೀಕ್ವೆನ್ಸಿ ಅವರ ಟಾಪಿಕ್ಗೆ ಮ್ಯಾಚ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ಅವಾಗ ತಾನೇ ಭೌತಿಕ ಜೀವನದಿಂದ ಹೆಜ್ಜೆ ಇಟ್ಟವಳು. ಬರೀ ಒಂದ್ ಹೆಜ್ಜೆ ಇಟ್ಟಿದ್ದೆ ಅಷ್ಟೇನೆ. ಅವರ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋದಂದ್ರೆ ಇಟ್ಸ್ ಹಾರ್ಡ್ಲಿ ಇಂಪಾಸಿಬಲ್ ಅವಾಗ. ಆದ್ರೂ ಬಿಡ್ಲಿಲ್ಲ, ನಾನು ಕೂರ್ತಿದ್ದೆ. ಬೆಳಿಗ್ಗೆ 5 ಗಂಟೆಗೆ ನಾನು ಕುತ್ಕೊಂಡ್ರೆ 8:30 9 ಗಂಟೆಗೆ ಎದ್ದೊಳ್ತಿದ್ದೆ. ಆವಾಗ ನೋ ಜಾಬ್. ನಿಮ್ಗೂ ಗೊತ್ತಿದೆ ಪ್ಯಾಂಡಮಿಕ್ ಅಂದ್ರೆ ಒಬ್ಬರ ಕತೆ ಒಬ್ಬರ ಜೊತೆ ಮಾತಿಲ್ಲ, ಕತೆ ಇಲ್ಲ, ಫೋನ್ಸ್ ಇಲ್ಲ, ಮನೆಯಲ್ಲೇ ಇರು, ಟೈಮ್ ಪಾಸ್ ಆಗುತ್ತೆ. ಅಂಥ ಟೈಮಲ್ಲಿ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ತೀನಿ ನನ್ನ ಜೀವನದಲ್ಲಿ. ಪತ್ರಿಜಿಯವರ ಆ ಒಂದು ಮಾತುಗಳು ನನಗೆ ಕೇಳೋದಿಕ್ಕೆ, ಅವ್ರ ಜೊತೆ ಝೂಮ್ ಸೆಷನ್ ಅಲ್ಲಿ ನಾನು ಇಂಟರಾಕ್ಟ್ ಆಗೋದಿಕ್ಕೆ ಒಂದು ಸುವರ್ಣ ಅವಕಾಶ ನಂಗೆ ಸಿಕ್ತು. ಅಂತಹ ಪತ್ರಿಜಿಯವರು ಹೇಳೋದಂತಹ ಕೆಲವೊಂದು ಸಂದೇಶಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು. ನಾನು ಇದೇ ಹೇಳಿದ್ದು, ಬರೀ ಕೇಳಿದ್ರೆ ಬರ್ಕೊಂಡ್ರೆ ಪುಸ್ತಕದ ಜ್ಞಾನ ಮಾತ್ರ ಆಗುತ್ತೆ. ಪುಸ್ತಕದಲ್ಲಿರುವ ಜ್ಞಾನವನ್ನು ಮಸ್ತಕಕ್ಕೆ ತಗೋಬೇಕು. ಯಾವಾಗ ಮಸ್ತಕಕ್ಕೆ ಆ ಜ್ಞಾನ ಹೋಗುತ್ತೋ, ನಮ್ಮ ಆತ್ಮಕ್ಕೆ ಅಂತ ನಮ್ಮ ಹೃದಯಕ್ಕೆ ಅದು ತಾಟುತ್ತೆ. ಆವಾಗ ನಾವೇನ್ ಮಾಡ್ತೀವಿ, ಆಚರಣೆಯಲ್ಲಿ ಇಡೋದಿಕ್ಕೆ ಶುರು ಮಾಡ್ತೀವಿ. ಯಾವಾಗ ಆಚರಣೆಯಲ್ಲಿ ಇರ್ತೀರೋ ಅದು ನಿಮ್ಮ ಅನುಭವ ಆಗುತ್ತೆ. ಯಾರೋ ಕೇಳಿದ ಅನುಭವನ, ಓ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು, ಅದಲ್ಲ ಮಾಸ್ಟರ್ಸ್. ಆ ಅನುಭವ ನಿಮಗಾಗ್ಬೇಕು ಅಂದ್ರೆ ಆ ಜ್ಞಾನನ ನಿತ್ಯ ಜೀವನದಲ್ಲಿ ನೀವು ಆಚರಣೆಯಲ್ಲಿ ತರಬೇಕು. ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಆ ಸಂದೇಶಗಳನ್ನ ನಾವೇನ್ ಮಾಡ್ಬೇಕು, ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ಬೇಕು. ಈಗ ಭೂಮಿ ಮೇಲೆ ಅಂತಂದ್ರೆ ಪ್ರತಿಯೊಬ್ರು ಮನುಷ್ಯನ ಒಂದು ಸ್ವಭಾವ ವಿಭಿನ್ನವಾಗಿರುತ್ತೆ. ಒಬ್ರಿಗೊಬ್ರು ಒಂದೇ ತರ ಇರಕ್ ಸಾಧ್ಯನೇ ಇಲ್ಲ. ವಿಭಿನ್ನವಾಗಿ ಅವರ
ಸ್ವಭಾವಗಳಾಗಬಹುದು, ಅವರ ನಡವಳಿಕೆಗಳಾಗಬಹುದು, ಆಚಾರ ವಿಚಾರಗಳು ಎಲ್ಲಾನು ವಿಧ ವಿಧವಾಗಿ ಇರುತ್ತೆ. ಈ ತರ ವಿಧ ವಿಧವಾದ ಭಾವನೆಗಳನ್ನು ಹೊಂದಿಕೊಂಡು ತೆಗೆದುಕೊಂಡು ಬಂದಂತಹ ಆತ್ಮಗಳು ಈ ಭೂಮಿ ಮೇಲೆ ಆತ್ಮ ತಾಳುತ್ತೆ. ಈ ಆತ್ಮ ಭೂಮಿಗೆ ಬರ್ಬೇಕು ಅಂದ್ರೆ ಅದಕ್ಕೆ ಒಂದು ವೆಹಿಕಲ್ ಬೇಕು. ಆತ್ಮ ಪ್ರಯಾಣ ಮಾಡ್ಬೇಕು ಅಂದ್ರೆ ಅದ್ಯಾವುದು? ದೇಹ. ಕರೆಕ್ಟಾ? ಈ ದೇಹ ಬಂದಾಗ ನಾವೇನ್ ಮಾಡ್ತೀವಿ? ಭೌತಿಕ ಜೀವನದ ಮಾಯೆಯಲ್ಲಿ ಸಿಕ್ಕಾಕೊಂಡು ಈ ದೇಹಕ್ಕೆ ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದಿಲ್ಲ. ಈ ದೇಹದ ಬೆಲೆ ಗೊತ್ತಾಗ್ಬೇಕು ಅಂದ್ರೆ, ಬೆಲೆ ಅಂದ್ರೆ ಈ ಶರೀರದ ಪ್ರಾಮುಖ್ಯತೆ ನಮಗ್ ಗೊತ್ತಾಗ್ಬೇಕು ಅಂದ್ರೆ ನಾವು ಈ ಫೀಲ್ಡ್ ಬಂದಾಗ್ಲೇ ನಮ್ಮ ಈ ದೇಹದ ಒಂದು ಪ್ರಾಮುಖ್ಯತೆ ಏನು ಅಂತ ನಮಗ್ ಗೊತ್ತಾಗುತ್ತೆ ಮಾಸ್ಟರ್ಸ್. ಈ ತೆಗೆದುಕೊಂಡ ಬಂದಂತ ಈ ದೇಹದಲ್ಲಿ ಬರ್ಬೇಕಾದ್ರೆ ಪ್ಯೂರ್ ಆಗೇ ಬರುತ್ತೆ. ಮಗು ಹುಟ್ಟಿದಾಗ ಹೇಗಿರುತ್ತೆ? ಪ್ಯೂರ್ ಆಗೇ ಇರುತ್ತೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಕೋಪ ಆಗ್ಲಿ, ದ್ವೇಷ ಆಗ್ಲಿ, ಅಸೂಯೆ ಆಗ್ಲಿ ಏನು ಗೊತ್ತಿರಲ್ಲ. ಅದಕ್ಕೆ ಮಕ್ಕಳನ್ನ ದೇವರ ಸಮಾನ ಅಂತ ಹೇಳ್ತೀವಿ. ದೇವ್ರು ಬೇರೆ ಇಲ್ಲ, ಮಕ್ಕಳು ಬೇರೆ ಇಲ್ಲ, ಇಬ್ರು ಈಕ್ವಲ್. ಹಾಗೆ ಬಂದ ಜನ್ಮ ತೆಗೆದುಕೊಂಡಂತಹ ನಾವು ಬೆಳಿತಾ 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 ಏನಾಗ್ತೀವಿ? ಅರಿಷಡ್ವರ್ಗಗಳಿಗೆ ಅಡಿಯಾಳ ಆಗ್ತಾ ಹೋಗ್ತೀವಿ. ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳು ತುಂಬಿಸ್ಕೊಳ್ತಾ ಹೋಗ್ತೀವಿ ನಮ್ಮೊಳಗಡೆಗೆ. ಅದ್ರ ಜೊತೆಗೆ ಅಲ್ಪ ಸ್ವಲ್ಪ ನಾವು ಧ್ಯಾನಕ್ಕೆ ಬಂದ್ಮೇಲೆ ಈ ಧ್ಯಾನದಲ್ಲೂ ಅಷ್ಟೇನೆ ಅದ್ರ ಜೊತೆಗೇನೆ ಅತಿ ಸಕಾರಾತ್ಮಕ ಗುಣಗಳಾದ ಒಂದು ಕ್ಷಮೆ, ಪ್ರೇಮ, ಕರುಣೆ, ಪ್ರೀತಿ ಈ ಗುಣಗಳು ಸಹಿತ ನಮ್ಮಲ್ಲಿರುತ್ತೆ. ಏನಾಗುತ್ತೆ ಅಂದ್ರೆ ಈ ಕರುಣೆ, ಪ್ರೀತಿ, ಪ್ರೇಮ ಅನ್ನೋ ಈ ಸಕಾರಾತ್ಮಕ ಗುಣಗಳು ನಮ್ಮ ದೇಹದ ಒಳಭಾಗದಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದರ ಮೇಲೆ ಇನ್ನೊಂದು ಲೇಯರ್ ಆಗಿ ಈ ಅರಿಷಡ್ವರ್ಗಗಳು ಬಂದಿರುತ್ತೆ. ನಿಮ್ಮಲ್ಲಿ ಅರಿಷಡ್ವರ್ಗ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ನಿಮಗೆ ಯಾವುದಾದ್ರೂ ಒಂದು ಪರಿಸ್ಥಿತಿ, ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಡೆದಾಗ ಆ ಘಟನೆಗೆ ನೀವು ಹೇಗೆ ಸ್ಪಂದಿಸ್ತೀರಾ ಅಂದ್ರೆ, ಆ ಪರಿಸ್ಥಿತಿ ಬಂದಾಗ ನೀವು ರಿಯಾಕ್ಟ್ ಆಗ್ತಿರೋ, ರೆಸ್ಪಾಂಡ್ ಆಗ್ತಿರೋ ಅನ್ನೋದು ಮುಖ್ಯ ಆಗುತ್ತೆ ಅಲ್ಲಿ. ಯಾವಾಗ ನೀವು ರಿಯಾಕ್ಟ್ ಆಗ್ತಿರೋ, ರಿಯಾಕ್ಟ್ ಅಂದ್ರೆ ಏನು? ಕೋಪದಿಂದ ಮಾತಾಡೋದು, ಅಸೂಯೆ ಪಟ್ಕೊಳ್ಳೋದು, ದೂಷಿಸೋದು, ಕ್ರೋಧ ಬರೋದು, ಇವೆಲ್ಲ ಏನಾಗುತ್ತೆ? ಇದು ರಿಯಾಕ್ಟ್ ಆಗುತ್ತೆ ಆ ಘಟನೆಗೆ. ಸ್ಪಂದಿಸೋದು ಅಂದ್ರೆ ಏನು? ಆ ಸಾಕ್ಷೀಭೂತವಾಗಿ ಅಲ್ಲಿ ಏನ್ ನಡೀತಿದೆ ಅದು ನನಗಲ್ಲ, ಬರೀ ನಾವು ಸಾಕ್ಷೀಭೂತವಾಗಿ ನಿಂತು ಹೋಗೋದು. ಅದೇಗ್ ಮೇಡಮ್ ಆಗುತ್ತೆ? ಅವ್ರು ಅಷ್ಟು ಬೈತಿದ್ರೆ ಬೇಡ, ಆ ಜಾಗನೇ ಖಾಲಿ ಮಾಡ್ಬಿಡಿ, ಅರ್ಧ ಗಂಟೆ ಬಿಟ್ಕೊಂಡು ಮತ್ತೆ ಬನ್ನಿ. ಆ ಪರಿಸ್ಥಿತಿ ತಿಳಿಯಾಗಿರುತ್ತೆ. ಆವಾಗ ನೀವ್ ಹೇಳೋ ಮಾತು ಅವ್ರು ಕೇಳೋ ಅಂತ ಒಂದು ಮನೋಭಾವಕ್ಕೆ ಅವ್ರು ಬಂದಿರ್ತಾರೆ. ಇಬ್ರು ಮನುಷ್ಯರು ಎದುರು ಬದ್ರು ಮಾತಾಡಕ್ಕೆ ನಿಂತ್ಕೊಂಡ್ರೆ ಕೋಪದಲ್ಲಿ ಅಂದ್ರೆ ಯಾರಾದ್ರೂ ಒಬ್ರು ತಣ್ಣಗಾಗ್ಬೇಕು. ಇಬ್ರು ಮಾತಾಡ್ತಿದ್ರೆ ಅದಕ್ಕೆ ಕೊನೆ ಆಗಲ್ಲ. ಅದಕ್ಕೆ ಹೇಳೋದು ಅದು ರಿಯಾಕ್ಟ್ ಆಗೋದು ಅಂತ. ನಾವು ಧ್ಯಾನಿಗಳು, ನಾವು ಪಿರಮಿಡ್ ಮಾಸ್ಟರ್ಸು ಅಂತಹ ಪರಿಸ್ಥಿತಿ ನಮಗ್ ಬಂದ್ರೆ ನಾವೇನ್ ಮಾಡ್ತೀವಿ? ಮೌನಕ್ಕೆ ಶರಣಾಗ್ತೀವಿ. ಮೌನಕ್ಕೆ ಶರಣಾಗಿ ಆ ಜಾಗನ್ ಬಿಟ್ಟು ಹೋಗ್ತೀವಿ ನಾವು. ಒಂದ್ ಅರ್ಧ ಗಂಟೆನ 1 ಅವರ್ ಬಿಟ್ಕೊಂಡು ಮತ್ತೆ ವಾಪಸ್ ಬಂದಾಗ ಅಲ್ಲಿ ತಿಳಿಯಾದ ಒಂದು ವಾತಾವರಣ ಏರ್ಪಟ್ಟಿರುತ್ತೆ. ಆವಾಗ ನೀವು ಸಮಾಧಾನವಾಗಿ ಅವರಿಗೆ ನಿಮ್ಮ ಮೆಸೇಜ್ ಏನ್ ಕನ್ವೆ ಮಾಡಬೇಕು ಮಾಡಿದಾಗ ಏನಾಗುತ್ತೆ? ಅವರು ಕೇಳೋ ಅಂತ ಮನಸ್ಥಿತಿನಲ್ಲಿ ಇರ್ತಾರೆ. ಇದೇನೆ ರಿಯಾಕ್ಟ್ ಅಂಡ್ ರೆಸ್ಪಾಂಡ್ಗೆ ಇರೋ ವ್ಯತ್ಯಾಸ. ಯಾಕಂದ್ರೆ ಈ ಎಲ್ಲಾ ಅರಿಷಡ್ ವರ್ಗಗಳು ಮತ್ತೆ ಒಂದು ಸಕಾರಾತ್ಮಕ ಗುಣಗಳು ನಮ್ಮಲ್ಲಿದೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ. ಯಾವಾಗ ನಾವು ಈ ಧ್ಯಾನಕ್ಕೆ ಬರ್ತೀವೋ ಆವಾಗ ನಾವೇನ್ ಮಾಡ್ತೀವಿ? ನಮ್ಮಲ್ಲಿ ಇದು ಇದೆ ಅಂತ ಗೊತ್ತಾಗುತ್ತೆ. ಆವಾಗ್ಲೇ ಹೇಳಿದ್ನಲ್ಲ, ಒಂದು ಘಟನೆ, ಒಂದು ಇದು ಬಂದಾಗ ಫಸ್ಟ್ ರಿಯಾಕ್ಟ್ ಆಗ್ತೀವೋ ರೆಸ್ಪಾಂಡ್ ಆಗ್ತೀವೋ ನೋಡ್ಕೊಂಡು ಅದರಲ್ಲಿ ನಾವು ಅದನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು.
ನಾವೇನಾದ್ರೂ ರಿಯಾಕ್ಟ್ ಆದ್ವಿ ಅಂದ್ರೆ ಹರಿಷಡ್ ವರ್ಗಗಳ ಕೈ ಕೆಳಗಡೆ ನಾವಿದೀವಿ ಅಂತ ಅರ್ಥ. ಅದ್ ಹೇಳ್ದಂಗ್ ನಾವ್ ಕೇಳ್ತಿದೀವಿ ಅಂತ. ಯಾವಾಗ ನೀವು ರೆಸ್ಪಾಂಡ್ ಆಗ್ತೀರೋ ನಿಮ್ಮ ಕೈನಲ್ಲಿ ಹರಿಷಡ್ ವರ್ಗಗಳಿದೆ ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಮಾಸ್ಟರ್ಸ್, ಒಂದು ಬೀಜನ ನೀವು ಬಿತ್ತಿತೀರಾ ಭೂಮಿನಲ್ಲಿ, ಬಿತ್ತಿದ ತಕ್ಷಣ ಅದು ಗಿಡವಾಗಿ ಮೊಳಕೆ ಒಡೆದು ಗಿಡವಾಗಿ ಮರವಾಗುತ್ತಾ? ಖಂಡಿತ ಇಲ್ಲ. ಅದಕ್ಕೆ ಬೇಕಾದ ಸಹ ನೀವು ಆರೈಕೆ ಮಾಡಿದಾಗ ಮಾತ್ರ ಅದು ಮೊಳಕೆ ಒಡೆದು ಗಿಡವಾಗಿ ಮರವಾಗಿ ಹೆಮ್ಮರವಾದ ವೃಕ್ಷವಾಗುತ್ತೆ. ನಮ್ಮಲ್ಲೂ ಅಷ್ಟೇನೆ. ಧ್ಯಾನಕ್ಕೆ ಬಂದ ತಕ್ಷಣ ನಾವು ಚೇಂಜ್ ಆಗ್ಬಿಡಕ್ಕೆ ಅಂದ್ರೆ ಆಗಲ್ಲ. ನಾವು ಅದಕ್ಕೆ ಬೆಳೆಯೋದಕ್ಕೆ ಬಿಡ್ಬೇಕು. ಅಂದ್ರೆ ಪ್ರತಿಯೊಂದು ನಾವು ಅಬ್ಸರ್ವ್ ಮಾಡ್ಕೊಂಡು ನಮಗೆ ಯಾವ್ದು ಬೇಕೋ ಅದನ್ನ ತಗೊಂಡು ಬೇಡದೇ ಇರೋದನ್ನ ಬಿಡ್ತಾ ಹೋಗ್ಬೇಕು. ಸರಿ, ಮರ ಏನೋ ದೊಡ್ಡದಾಯ್ತು. ಮರದಲ್ಲಿ ಏನಾಗುತ್ತೆ? ಕೆಲವೊಂದ್ಸಲ ಸ್ಟಾರ್ಟಿಂಗ್ ಅಲ್ಲಿ ಹಣ್ಣು ಬಿಡುತ್ತೆ, ಎಲೆಗಳು ಬಿಡುತ್ತೆ, ಹೂ ಬಿಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅದೊಂಥರ ಹಣ್ಣು ಇದ್ದಕ್ಕಿದ್ದಾಗೆ ಕೊಳ್ತೋಗೋದು, ಎಲೆಗಳೆಲ್ಲ ಒಂಥರ ಹುಳ ಬಂದಾಗೋದು, ಹೂವು ಸರಿಯಾಗಿ ಅರಡೆ ಇರೋದಿಲ್ಲ ಆಗುತ್ತೆ. ಅಬ್ಸರ್ವ್ ಮಾಡಿದೀರಾ? ಅವಾಗ ನಾವು ಸಡನ್ ಆಗಿ ಏನ್ ಮಾಡ್ತೀವಿ? ಓಹೋ, ನನ್ನ ಗಿಡಕ್ಕೆ ಏನೋ ಕಡಿಮೆ ಆಗಿದೆ ಅಂತ ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಬೇಕಾದಂತಹ ಒಂದು ಗೊಬ್ಬರವನ್ನು, ಸ್ಪೆಷಲ್ ಆಗಿರೋ ಗೊಬ್ಬರ ಹಾಕಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತೀವಿ. ಯಾಕೆ? ವೃಕ್ಷ ಚೆನ್ನಾಗಿ ಬೆಳೀಲಿ ಅನ್ನೋ ಉದ್ದೇಶದಿಂದ. ಅದಕ್ಕೆ ಔಷಧಿ ಸ್ಪ್ರೇ ಮಾಡೋದೇನು, ಅವಾಗವಾಗ ನೀರ್ ಚಿಮುಕ್ಸೋದೇನೆಲ್ಲಾ ಮಾಡ್ತೀವಿ ನಾವು. ಆ ವೃಕ್ಷ ಚೆನ್ನಾಗ್ ಬರ್ಲಿ, ಫಲ ಸಿಗ್ಲಿ ಅಂತ ಅಂದ್ಬಿಟ್ಟು. ಆ ರೀತಿಯಾಗಿ ನಾವು ಸಂರಕ್ಷಣೆ ಮಾಡ್ತಾ ಇರ್ತೀವಿ. ಅದೇ ತರಾನೇ ನಾವು ಸಹ ನಮ್ಮಲ್ಲಿರುವ ಈ ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳು ಕೆಲವೊಮ್ಮೆ ಅವುಗಳ ಹಾವಳಿ ಹೆಚ್ಚಾಗ್ತಾ ಆಗ್ತಾ ಹೋಗುತ್ತೆ. ಅದರ ಉದಾಹರಣೆ ಅಧಿಕಾರದ ದಾಹ, ಹಣದ ಮೋಹ, ಮೋಸ, ವಂಚನೆ, ಇವುಗಳ ಮೇಲೆ ನಾವೇನ್ ಮಾಡ್ತೀವಿ? ಮನುಷ್ಯನಾದವನು ಎಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತಾನೆ. ಏಕೆಂದ್ರೆ ಈಗಿನ ಆದಿನ ಯುಗದಲ್ಲಿ ನಾವು ಬದುಕ್ಬೇಕು ಅಂದ್ರೆ ಏನ್ ಬೇಕು ಅಂತ ಯಾರನ್ನಾದ್ರೂ ಕೇಳಿದ್ರೆ, ಏನ್ ಮೇಡಮ್, ಚೆನ್ನಾಗ್ ಕೈ ತುಂಬಾ ದುಡ್ಡು ಬೇಕು ಅಂತ ನಾವ್ ಹೇಳ್ತೀವಿ. ಅಂದ್ರೆ ಆ ಹಣದ ಹಿಂದೆ ನಾವು ಒಂದು ದಿಕ್ಕು ದೆಸೆ ಇಲ್ಲದೆ ಓಡ್ತಾ ಹೋಗ್ತಿದ್ವಿ. ಹಾಗಾದ್ರೆ ಹಣ ಬೇಡವಾ? ಬೇಕು ಹಣ. ಎಷ್ಟು ಬೇಕು? ಅಷ್ಟು ಮಾತ್ರ ಇರ್ಬೇಕು. ಹಣ ಹೆಚ್ಚಾದ್ರೂ ಕಷ್ಟ ಮಾಸ್ಟರ್ಸ್. ಯಾಕಂದ್ರೆ ಅದನ್ನ ನಾವು ಕಾಯ್ಬೇಕಾಗತ್ತೆ. ಅದು ನಮ್ಮ ಸಂರಕ್ಷಣೆಗೆ ಅಂತ ನಾವ್ ಇಟ್ಕೊಂಡಾಗ ಏನಾಗುತ್ತೆ? ಹೆಚ್ಚಾದದ್ದು ಅದು ನಮ್ಮ, ನಾವು ಅದಕ್ಕೆ ಕಾಯ್ಬೇಕಾಗುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು, ಅಧಿಕಾರನೂ ಅಷ್ಟೇ ಇದೆ ಅಂತ ಅಂದ್ಬಿಟ್ಟು ನಾವು ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಯಾವಾಗ್ಲೂ ಅಷ್ಟೇ, ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದ್ಮೇಲೆ ನಮ್ಮ ಫೋಕಸ್ ಹೇಗಿರ್ಬೇಕು ಅಂತಂದ್ರೆ, ಈ ಹಣ, ಆಸ್ತಿ, ಅಧಿಕಾರಗಳ ಸಂಪಾದನೆ ಮೇಲಲ್ಲ, ನಮ್ಮ ಆತ್ಮ ಉನ್ನತಿಗೋಸ್ಕರ, ಆತ್ಮದ ಉದ್ಧಾರಕ್ಕೋಸ್ಕರ ನಾವು ಏನು ಮಾಡ್ಬೇಕು ಅನ್ನೋದನ್ನ ನಾವು ಧ್ಯಾನದಲ್ಲಿ ಕುತ್ಕೊಂಡು ಅರ್ಥಕೊಂಡು ಅದರ ಪರವಾದ ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಇವೆಲ್ಲಾನು ಬರೀ ಭೌತಿಕ ಪರವಾದ ಆಸೆಗಳು. ನಾವು, ನನ್ಗ್ ಮನೆ ಬೇಕು, ಕಾರ್ ಬೇಕು, ಮತ್ತೆ ನಾನು ವಿದೇಶಕ್ಕೆ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು, ಇವೆಲ್ಲ ಭೌತಿಕ ಪರವಾದ ಆಸೆಗಳು. ಇವೆಲ್ಲ ಹೇಗಿರುತ್ತೆ? ಕ್ಷಣಿಕವಾದ ಆನಂದವನ್ನ ಕೊಡುತ್ತೆ ಹೊರತಾಗಿ ಪರ್ಮನೆಂಟ್ ಆದ ಆತ್ಮಾನಂದವನ್ನು ನಮಗೆ ಕೊಡೋದಿಲ್ಲ. ಈಗ ಒಂದು ಸೀರೆ ತಗೊಳ್ತೀರಾ, ಎಷ್ಟೋ ಲಕ್ಷ ಕೊಟ್ಟು ನೀವು ಒಂದು ಒಡವೆ ಹಾಕೊಳ್ತೀರಾ, ಎಷ್ಟು ದಿನ ಖುಷಿ ಪಡ್ತೀರಾ ನೀವು? ಒಂದು ದಿನ, 2 ದಿನ, 1 ತಿಂಗಳು, 2 ತಿಂಗಳು. ಆಮೇಲೆ ಏನಾಗುತ್ತೆ? ಅಯ್ಯೋ, ಇದನ್ನೇ ಹಾಕೊಂಡ್ ಬೇಜಾರಾಗಿದೆ ಅಂತ ತೆಗೆದು ಬೀರುನಲ್ಲಿ ಇಡ್ತೀವಿ. ಕರೆಕ್ಟ್ ಅಲ್ವಾ? ಅದೇ ನೀವು ಆತ್ಮಪರವಾದ ಜ್ಞಾನವನ್ನು ಪಡ್ಕೊಂಡಾಗ ನೀವು 24/7 ನೀವು ಹ್ಯಾಪಿಯೆಸ್ಟ್ ಲೈಫ್ ನ ಲೀಡ್ ಮಾಡ್ತೀರಾ. ಅದು ನಮ್ಗೆ ಜೀವನದಲ್ಲಿ ಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್. ಹಿಂದಿನ ಕಾಲದಲ್ಲಿ ಮಾಸ್ಟರ್ಸ್, ನಿಮ್ಗೆ ಗೊತ್ತು, ಹಿಂದಿನ ಕಾಲದಲ್ಲಿ ಜನ ಒಂದು ಊರಿರೋದು, ಊರಿನ ಸ್ವಲ್ಪ ಹೊರಭಾಗದಲ್ಲಿ ಒಂದು ಆಶ್ರಮ ತರ ಇರೋದು, ಅಲ್ಲಿ ಒಬ್ಬ ಗುರುಗಳಿರೋದು. ಆ ಊರಿಗೆ ಪ್ರತಿ ಊರಿಗೂ ಒಬ್ಬ ಗುರುಗಳು ಇರ್ತಿದ್ರು. ಜನಗಳೆಲ್ಲಾನು ಬೆಳಿಗ್ಗೆನೆ ಎದ್ದು ಸಂಧ್ಯಾ ವಂದನೆ ಎಲ್ಲ ಮಾಡಿ ಹೋಗಿ ಗುರುಗಳನ್ನ ಭೇಟಿಯಾಗಿ ಅವರ ಒಂದು ಆಶೀರ್ವಾದ ಅಥವಾ ಅವರ ಒಂದು ಏನು ಮಾತು ಹೇಳ್ತಾರೆ, ಒಂದೊಳ್ಳೆ ಮಾತುಗಳನ್ನ, ಗುರು ಸಂದೇಶವನ್ನ ತೆಗೆದುಕೊಂಡು ನಿತ್ಯ ಕೆಲಸಗಳಿಗೆ ಹೋಗ್ತಿದ್ರು. ಆವಾಗಿನ ಕಾಲದಲ್ಲಿ ಎಜುಕೇಶನ್ ಅಷ್ಟೊಂದು ಇರ್ಲಿಲ್ಲ, ಬಟ್ ಜ್ಞಾನ ಇತ್ತು ಅವ್ರಿಗೆಲ್ಲ. ಬಹಳ ಜ್ಞಾನ ಇತ್ತು. ಹಾಗಾಗಿ ಅವಾಗ ಏನ್ ಮಾಡ್ತಿದ್ರು? ಅವರು ಗುರುಗಳಿಂದ ತಿಳಿದುಕೊಂಡ್ ಬಂದಂತಹ ಒಂದು ಜ್ಞಾನವನ್ನ
ಮನೇಲಿರೋ ಮಕ್ಕಳಿಗೆ ಆ ಒಂದು ಜ್ಞಾನವನ್ನ ಕೊಟ್ಟು ಸಂಸ್ಕಾರಗಳನ್ನಾಗಿ ಮಾಡ್ತಿದ್ರು. ಆ ಮಕ್ಕಳು ಒಳ್ಳೆ ಸಂಸ್ಕಾರಸ್ಥರಾಗಿ ಬೆಳೀತಾ ಇದ್ರು. ಇದು ಹಿಂದಿನ ಕಾಲದಲ್ಲಿ ಮಾಡ್ತಿದ್ದು. ಈಗ ಹಿಂದಿನ ಕಾಲದಲ್ಲಿ ರಾಜರು ಅಷ್ಟೇ, ಅವ್ರಿಗೆ ಏನಾದ್ರು ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಏನ್ ಮಾಡ್ತಿದ್ರು ಅವರು? ಅವರ ಗುರುಗಳಿದ್ರು, ಅವ್ರಿಗೆ ರಾಜಗುರುಗಳು ಅಂತ ಇರ್ತಾರೆ. ಅವ್ರು ಹೋಗ್ಬಿಟ್ಟು ಒಂದ್ ವಾರನೋ 15 ದಿನ ಅವರ ಸ್ಥಳದಲ್ಲಿ ವಾಸ್ತವ್ಯವನ್ನು ರಾಜ ಹೂಡಿ ಆ ಗುರುಗಳೊಂದಿಗೆ ಸಂಭಾಷಣೆ ನಡೆಸಿ ತನಗೆ ಬಂದಂತಹ ಪ್ರಾಬ್ಲಮ್ ಅನ್ನು ಅವ್ರ ಹತ್ರ ಡಿಸ್ಕಷನ್ ಮಾಡ್ಕೊಂಡು ಅವರು ಕೊಡುವಂತಹ ಸಲಹೆಗಳನ್ನ ಸೊಲ್ಯೂಷನ್ ತಗೊಂಡು ಅವರಿಗೆ ವಂದಿಸಿ ಮತ್ತೆ ರಾಜ್ಯಕ್ಕೆ ಹೋಗಿ ಅವರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತಿದ್ರು. ಇದು ಗುರು ಪರಂಪರೆಯಿಂದ ಬಂದಂತಹದ್ದು ಅಲ್ವಾ? ನಮ್ದು ಹಾಗೇನೆ. ಈಗ ನೋಡಿ, ಈಗ ನಾವು ತಾಯಿಯ ಗರ್ಭದಲ್ಲಿರ್ಬೇಕಾದ್ರೇನೆ ಶಿಶು, ಅದನ್ನ ಯಾರು ಟೇಕ್ ಕೇರ್ ಮಾಡ್ತಾರೆ? ಒಬ್ಬ ಡಾಕ್ಟರ್ ಕೇರ್ ಮಾಡ್ತಾರೆ. ತಾಯಿ ಕನ್ಸೀವ್ ಆಯ್ತು ಅಂದ ಕ್ಷಣದಿಂದ ಆ ಮಗುವಿನ ಜವಾಬ್ದಾರಿ ಒಬ್ಬ ಡಾಕ್ಟರ್ ವಹಿಸ್ತಾರೆ. ಅಲ್ಲಿನಿಂದನ ಗುರು ಪರಂಪರೆ ಅನ್ನೋದು ಶುರುವಾಗುತ್ತೆ. ಆ ಮಗು ಸರಿಯಾಗಿ ಬೆಳೀತಿದ್ಯಾ, ಪೌಷ್ಟಿಕಾಂಶ ಸರಿಯಾಗಿ ಹೋಗ್ತಿದ್ಯಾ, ಅದ್ರ ಡೆವಲಪ್ ಹೇಗಿದೆ, ಹಾರ್ಟ್ ಬೀಟ್ ಹೇಗಿದೆ, ಈ ತರ ಎಲ್ಲ ಚೆಕ್ ಮಾಡಿ ಅವರು ಅದನ್ನ ನೋಡ್ಕೊಳ್ಳುವಂತ ಒಂದು ಗುರು ಆಗ್ತಾರೆ ಅಲ್ಲಿಂದ. ಮತ್ತೆ ಆ ಮಗು ಭೂಮಿ ಮೇಲೆ ಬಂದ್ಮೇಲೆ ತಂದೆ ತಾಯಿಗಳು ಅಲ್ವಾ? ಬಾಲ್ಯಾವಸ್ಥೆಯಲ್ಲಿ ತಂದೆ ತಾಯಿಗಳು ಆ ಮಗುಗೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಹೇಗಿರ್ಬೇಕು ಹೇಗಿರ್ಬಾರ್ದು ಅನ್ನೋ ಒಂದು ಜ್ಞಾನವನ್ನ ತಂದೆ ತಾಯಿಗಳು ಕೊಟ್ಟಾಗ ಅವರು ಸಹಿತ ನಮ್ಮ ಜೀವನದ ಗುರುಗಳ, ಅವರಿಂದ ನಾವು ಕಲಿತೀವಿ. ಅದನ್ನ ನಾವು ಅಳವಡಿಸ್ಕೋಬೇಕು. ನೆಕ್ಸ್ಟ್, ಅದೇ ಮಗು ಒಂದು ಬಾಲ್ಯಾವಸ್ಥೆಯನ್ನು ಕಳೆದು ಪ್ರೌಢಾವಸ್ಥೆಗೆ ಬಂದಾಗ ತಂದೆ ತಾಯಿ ಕೊಡುವಂತಹ ಜ್ಞಾನ ಹೇಗಿರುತ್ತೆ ಅಂದ್ರೆ ನಮ್ಮ 2 ಭೌತಿಕ ಕಣ್ಣುಗಳಿದ್ದ ಹಾಗೆ ತಂದೆ ತಾಯಿಗಳು ಕೊಡುವ ಜ್ಞಾನ. ಅರ್ಥ ಆಯ್ತಾ? ಭೌತಿಕ ಕಣ್ಣು ನಮ್ದು 2 ಇದೆಯಲ್ಲ, ಆ ಕಣ್ಣುಗಳು ಹೇಗಿದೆಯೋ ಅದು ನಮ್ಮ ತಂದೆ ತಾಯಿಗಳು ನಮಗ್ ಕೊಡುವಂತಹ ಜ್ಞಾನ. ಪ್ರೌಢಾವಸ್ಥೆಗೆ ಬಂದಾಗ ಅಷ್ಟು ಜ್ಞಾನ ಸಾಕಾಗಲ್ಲ ಮುಂದಕ್ಕೆ. ಅವಾಗ ಏನ್ ಬೇಕಾಗುತ್ತೆ? ಅವನಿಗೆ ಥರ್ಡ್ ಐ ಜ್ಞಾನ ಬೇಕಾಗುತ್ತೆ. ಆ ಥರ್ಡ್ ಐ ಜ್ಞಾನ ಯಾರು ಕೊಡ್ತಾರೆ? ಅದನ್ನ ಕೊಡುವಂತಹ ಗುರುಗಳೇ. ಎಜುಕೇಶನ್ಗೆ ಹೋಗ್ತಾರಲ್ಲ, ಆವಾಗ ಅವನಿಗೆ ಥರ್ಡ್ ಐ ಅಂತ ಜ್ಞಾನವನ್ನ ಹೈಯರ್ ಸ್ಟಡೀಸ್ ಹೋಗ್ಬೇಕು ಅಂತ ನಾವು ಪಡ್ಕೊಳ್ತೀವಲ್ಲ ಕಾಲೇಜ್ ಮೆಟ್ಲೆಲ್ಲವೆಲ್ಲಾನು, ಅದು ಥರ್ಡ್ ಐ ಜ್ಞಾನ ಆಗುತ್ತೆ. ಏಕಂದ್ರೆ ಮನುಷ್ಯ ಹಂತ ಹಂತವಾಗಿ ಬೆಳಿತಾ 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 ಹೋದಾಗೆಲ್ಲಾನು ಅವನ ಆತ್ಮವೃದ್ಧಿ ಆಗ್ಬೇಕು ಅಂತಂದ್ರು ಅವನು ಜ್ಞಾನವನ್ನ ಪಡ್ಕೋಬೇಕು. ಆ ಜ್ಞಾನ ಯಾರಿಂದ ಸಿಗುತ್ತೆ? ಒಬ್ಬ ಗುರುವಿನಿಂದ ಸಿಗುತ್ತೆ. ಗಾದೆ ಮಾತೆ ಇದೆಯಲ್ಲ, ಯಾವಾಗ್ಲೂ ಮನುಷ್ಯನಿಗೆ ಗುರಿ ಮುಂದೆ ಇರ್ಬೇಕು, ಗುರು ಹಿಂದೆ ಇರ್ಬೇಕು. ಆ ಗುರಿಯನ್ನ ಮುಟ್ಟಲು ಆ ಗುರುವಿನ ಸಹಾಯ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಸರ್ ನಮ್ಗೆ ಹೇಳಿದ್ರು, ಮೇಡಮ್ ನಮ್ಗೆ ಹೇಳಿದ್ರಲ್ಲ ನಿಮ್ಮ ಶ್ವಾಸವೇ ಗುರು. ಅಫ್ಕೋರ್ಸ್ ಶ್ವಾಸವೇ ಗುರು, ಶ್ವಾಸವೇ ಗುರು ಅಂತ ಹೇಳ್ಕೊಡೋವರೆಗೂ ನಮ್ಮ ಶ್ವಾಸದ ಬಗ್ಗೆ ನಮಗೆ ಅರಿವಿರ್ಲಿಲ್ಲ ಅಲ್ವಾ? ಯಾವತ್ತಾದ್ರೂ ನಾವು ಕೂತ್ಕೊಂಡು ನಮ್ಮ ಶ್ವಾಸವನ್ನ ಗಮನಿಸಿದೀವ? ಎಷ್ಟು ಚೆನ್ನಾಗಿ ನಮ್ಮ ಶ್ವಾಸ ಆಡ್ತಿದೆ ಅಂತ ನಾವ್ ಯಾವತ್ತಾದ್ರೂ ಗಮನಿಸಿದ್ವ ಇದುವರೆಗೂ? ಖಂಡಿತ ಇಲ್ಲ. ಅದನ್ನ ತೋರಿಸ್ಕೊಟ್ಟದ್ದು ನಮ್ಮ ಮಹಾ ಗುರುಗಳಾದ ಪತ್ರಿಜಿಯವರು. ಅಲ್ಲಿ ನಮ್ಗೆ ಗುರುಗಳಾದ್ರ ಅವ್ರನ್ನು. ಅಂತಹ ಗುರುಗಳು ಕೊಟ್ಟಂತಹ ಸಂದೇಶಗಳನ್ನ ನಾವು ನಮ್ಮ ನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾನೆ ಹೋಗ್ಬೇಕು ಯಾವಾಗ್ಲೂ. ಆದ್ರೆ ಈಗಿನ ಆಧುನಿಕ ಯುಗದಲ್ಲಿ ಏನಾಗುತ್ತೆ, ಈ ಟೆಕ್ನಾಲಜಿ ಬೆಳೆದು ಕಂಪ್ಯೂಟರ್ ಯುಗ ಆಗಿದೆ. ಕರೆಕ್ಟಾ? ಇಲ್ಲೇನಾಗಿದೆ, ಕಂಪ್ಯೂಟರ್ ಯುಗ ಬಂದ್ಮೇಲೆ ಮನುಷ್ಯ ಸಂಬಂಧಗಳ ಬೆಲೆಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಿದ್ದಾನೆ. ಒಂದೇ ಮನೆಯಲ್ಲಿ 3 ಜನ 4 ಜನ ಇರ್ತಾರೆ. ಹಿಂದಿನ ಕಾಲದಲ್ಲಿ ಒಟ್ಟು ಕುಟುಂಬ ಆಗಿತ್ತು. 10, 12, 20, 25 ಜನ ಒಂದೇ ಕುಟುಂಬದಲ್ಲಿದ್ರು. ಬಹಳ ಆಪ್ಯಾತೆಯಿಂದ ಪ್ರೀತಿಯಿಂದ ಇರ್ತಿದ್ರು. ಹಬ್ಬದ ವಾತಾವರಣ. ಅವ್ರ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು, ಕಷ್ಟ ಸುಖಗಳನ್ನ ಹೇಳ್ಕೊಳ್ಳೋದೆಲ್ಲ ನಡೀತಿತ್ತು. ಆದ್ರೆ ಈಗೇನಾಗಿದೆ, ದೊಡ್ಡ ಮನೆ, ಕಡಿಮೆ ಜನ. ಅವಾಗ ಚಿಕ್ಕ ಮನೆ ಇರೋದು, ಮನೆ ತುಂಬಾ ಜನ ಇರೋರು. ಈಗ ಮನೆ ದೊಡ್ಡದಾಗಿದೆ, ಬಟ್ ಮನಸ್ಸು ಬಹಳ ಸಂಕುಚಿತಗೊಂಡಿದೆ, ಚಿಕ್ಕದಾಗಿದೆ ಮನಸ್ಸು. ಒಬ್ಬರಿಗೊಬ್ರು ಮಾತಾಡೋಷ್ಟುನು ಟೈಮ್ ಯಾರಿಗೂ ಇರೋದಿಲ್ಲ. ಓಡ್ತಾ ಇರ್ತೀವಿ, ನನಗ್ ಟೈಮ್ ಇಲ್ಲ, ನನಗ್ ಟೈಮ್ ಇಲ್ಲ, ನನಗ್ ಟೈಮ್ ಇಲ್ಲ ಅಂತ.
ಮಾಸ್ಟರ್, ಒಂದು ಅಂಶನ ಜ್ಞಾಪಕ ಇಟ್ಕೊಳ್ಳಿ. ಆಧ್ಯಾತ್ಮಿಕದಲ್ಲಿ ಆಗ್ಲಿ, ಸೈಂಟಿಸ್ಟ್ಗಳೇ ಆಗ್ಲಿ, ನಮ್ಮ ಪ್ರಧಾನ ಮಂತ್ರಿಗಳೇ ಆಗ್ಲಿ, ಮಹಾತ್ಮ ಗಾಂಧೀಜಿ ಅವರಾಗ್ಲಿ, ಪತ್ರಿಜಿ ಆಗ್ಲಿ, ಯಾರಿಗೆ ಆದ್ರೂನು ಇರೋದು ಬರೀ 24 ಗಂಟೆಗಳು ಮಾತ್ರನೇ. ಅವ್ರಿಗೇನು ದೇವ್ರು ಸ್ಪೆಷಲ್ ಆಗಿ ತಗೊಳ್ಳಿ ಇನ್ನೊಂದ್ 4 ಗಂಟೆ ಅಂತ ಹೆಚ್ಚಾಗೇನು ಕೊಡ್ಲಿಲ್ಲ. ನಮಗೆ ಎಷ್ಟಿದ್ಯೋ ಅವ್ರಿಗೂ ಅಷ್ಟೇ ಇದ್ದಿದ್ದು. ಅದರಲ್ಲೇನೆ ಅವರು ತಮ್ಮ ಆತ್ಮ ಉದ್ಧಾರನು ಮಾಡ್ಕೊಂಡ್ರು, ಬೇರೆಯವರನ್ನು ಉದ್ಧರಿಸಿ ಈ ಸೊಸೈಟಿಗೆ, ಈ ಯೂನಿವರ್ಸಿಗೆ ಆಗುವಂತಹ ಕೆಲಸಗಳನ್ನ ಅವ್ರು ಮಾಡ್ತಾ ಹೋದ್ರು. ಒಂದು ಸಣ್ಣ ಒಂದು ಕತೆ ಹೇಳ್ತೀನಿ ಮಾಸ್ಟರ್ಸ್. ಮೇಡಮ್, ಏನ್ ಮೇಡಮ್ ಕತೆ ಅಂತ ಕೇಳ್ಬೋದು. ಯಾವಾಗ ನಾನು ಹೇಳಿದ ಈ ಪಾಠ 10-15 ದಿನ ನಿಮ್ ಮೈಂಡ್ಸ್ ಅಲ್ಲಿ ಇರುತ್ತೆ, ಆಮೇಲೆ ಸ್ವಲ್ಪ ಅಳಿಸ್ಕೊಂಡು ಹೋಗುತ್ತೆ. ಯಾವಾಗ ನಾ ಕತೆ ಮೂಲಕ ಹೇಳ್ತೀನೋ, ನಿಮ್ಗೆ ಕತೆ ಜ್ಞಾಪಕ ಬಂದಾಗ್ಲೆಲ್ಲ ನಾ ಹೇಳಿದ ಪಾಯಿಂಟ್ಗಳು ನಿಮ್ಗೆ ಅರ್ಥ ಆಗುತ್ತೆ. ಕರೆಕ್ಟ್ ಅಲ್ವಾ? ಅದಕ್ಕೇನೆ ಕತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಕತೆಗಳನ್ನ, ಹರಿಕತೆಗಳನ್ನ ಹೇಳ್ತಿದ್ರು. ಬರೀ ರಾಮ ಹಾಗಿದ್ದ ಹೀಗಿದ್ದ ಯಾರು ಕೇಳಿಸ್ಕೊಳ್ತಿದ್ರು, ಬಟ್ ತುಂಬಾ ದಿನ ತಲೆ ಹೇಳ್ತಾರೆ. ಅದೇ ನೀವು ಕತೆಗಳ ಮೂಲಕ ಹೇಳಿದಾಗ ಏನಾಗುತ್ತೆ, ಮನಸ್ಸಿಗೆ ತುಂಬಾ ಹತ್ರ ಆಗುತ್ತೆ, ಹೃದಯಕ್ಕೆ ಹತ್ರ ಆಗುತ್ತೆ ಅದು. ಒಂದ್ಸಲ ಒಬ್ರು ಆ ಒಂದು ಕ್ಲಾಸ್ಗೆ ಹೋಗಿದ್ದಾರೆ, ಒಂದು ಕಾಲೇಜಿಗೆ ಎಲ್ಗೋ ಹೋಗಿದ್ದಾರೆ. ಒಂದು ಮಗುನ ನಿಲ್ಲಿಸ್ಬಿಟ್ಟು ಕೇಳಿದ್ದಾರೆ, ಆ ಪುಟ ನಿನ್ನ ಹೆಸರೇನು ಅಂತ ಕೇಳಿದ್ರಂತೆ. ಹೆಸರು ಹೇಳಿದ್ದಾರೆ. ನಿಮ್ ತಂದೆ ಹೆಸರೇನು ಅಂತ ಕೇಳಿದ್ದಾರೆ. ತಂದೆ ಹೆಸರು ಹೇಳಿದ್ದಾರೆ. ನಿಮ್ ತಂದೆಯವರ ತಂದೆ ಹೆಸರೇನು ಅಂತ ಕೇಳಿದ್ದಾರೆ. ಅದನ್ನು ಹೇಳಿದ್ಲು. ಸರಿ, ನಿಮ್ ತಂದೆಯವರ ತಂದೆಯವರ ತಂದೆ ಹೆಸರು ಅಂದ್ರೆ ನಿಮ್ ಮುತ್ತಜ್ಜನ ಹೆಸರು ಏನು ಅಂತ ಕೇಳಿದಾಗ ತಲೆ ಕೆರ್ಕೊಂಡ್ಲಂತೆ. ಯಾಕಮ್ಮ, ನಾನು ಕೇಳಿದ್ದು ನಿಮ್ ತಂದೆಯವರ ತಂದೆ ಹೆಸರು, ನನ್ನ ಮುತ್ತಜ್ಜನ ಹೆಸರಲ್ವಲ್ಲ ಅಂತ ಕೇಳಿದ್ರೆ, ಇಲ್ಲ ಗುರುಗಳ, ಯಾಕೋ ಜ್ಞಾಪಕ ಬರ್ತೆ, ನಾನು ಕೇಳೇ ಇಲ್ಲ ಅಂತ ಹೇಳಿದ್ರ. ಅವಾಗ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು, ಶ್ರೀರಾಮಚಂದ್ರ ಗೊತ್ತಾ ಅಂದ್ರಂತೆ. ಓಹ್ ಗೊತ್ತು. ಅವರ ತಂದೆ ಯಾರು? ದಶರಥ ಮಹಾರಾಜರು. ಶ್ರೀರಾಮಚಂದ್ರಿಗೆ ಹೇಗಿದ್ರು? ಓ, ಯುಗ ಪುರುಷರವರು, ಏಕಪತ್ನಿ ವ್ರತರು ಅವರು, ರಾಮರಾಜ್ಯವನ್ನು ಕಟ್ಟಿದವರು ಅಂತ ಇಷ್ಟಿದ್ದ ಭಾಷಣ ಹೇಳಿದ್ರಂತೆ ಆ ಮಗು. ಗುರುಗಳು ನಕ್ಕದ್ರಂತೆ. ಇಲ್ಲೇನ್ ಅರ್ಥ ಆಗುತ್ತೆ ಮಾಸ್ಟರ್ಸ್? ಯಾವಾಗ ನಾವು ಸ್ವಾರ್ಥಕ್ಕಾಗಿ ಕೆಲಸಗಳನ್ನ ಮಾಡ್ತೀವೋ, ಈ ಸಮಾಜದಲ್ಲಿ ನಮ್ಮ ನೆನಪು ಅಲ್ಪ ಕಾಲ ಮಾತ್ರನೇ. ಯಾವಾಗ ನೀವು ಯೂನಿವರ್ಸ್ಗೆ ಕೆಲಸ ಮಾಡ್ತೀರೋ, ಯೂನಿವರ್ಸ್ ಪರವಾಗಿ, ಯುಗ ಯುಗಾಂತರವರೆಗೂ ನಿಮ್ಮನ್ನು ನೆನೆಸ್ಕೊಳ್ತಾರೆ. ಅದನ್ನೇನೆ ಶ್ರೀರಾಮಚಂದ್ರ ಆಗ್ಬಹುದು, ಪತ್ರಿಜಿ ಅವರಾಗ್ಬೋದು, ವಿವೇಕಾನಂದರ ಆಗ್ಬೋದು, ರಾಮಕೃಷ್ಣ ಪರಮಹಂಸರು, ಶಾರದಾ ದೇವಿಯವರು, ಬಸವಣ್ಣನವರು, ಇವರೆಲ್ಲ ಏನ್ ಮಾಡಿದ್ರು? ಸ್ವಾರ್ಥಕ್ಕಾಗಿ ಏನು ಮಾಡ್ಕೊಳ್ಳಿಲ್ಲ. ಯೂನಿವರ್ಸ್ಗಾಗಿ, ಜಗತ್ತಿಗಾಗಿ, ಜನರಿಗಾಗಿ ಅವ್ರು ಮಾಡಿದ್ರು. ಅದಕ್ಕೆ ಈಗಲೂ ಸಹಿತ ಅವರ ಹೆಸರು ಅಮರವಾಗಿದೆ, ಚಿರಪರಿಚಿತವಾಗಿದೆ ಎಲ್ರಿಗೂ. ಅಂತ ಒಂದು ಕೆಲಸವನ್ನ ನಾವು ಮಾಡ್ಬೇಕು. ನಾವೇನ್ ಮಾಡ್ತಿದೀವಿ ಆಧುನಿಕ ಯುಗದಲ್ಲಿ? ಮೊಬೈಲ್ ಇಟ್ಕೊಳ್ತೀವಿ, ಒಂದೊಂದ್ ರೂಮಲ್ಲಿ ಒಬ್ಬೊಬ್ರು ಕುತ್ಕೊಳ್ತೀವಿ, ನನ್ನ ಕೆಲಸ, ನನ್ನ ಇದು ಅಂತ ನಾವೇ ಇರ್ತೀವಿ. ಊಟ ಮಾಡ್ಬೇಕಾದ್ರೂ ಮೊಬೈಲ್ ಇರುತ್ತೆ. ಹಬ್ಬಗಳಲ್ಲಿ ನೆಂಟ್ರನ್ನೇ ಅನ್ನೋದು ಅಪ್ಪಿ ತಪ್ಪಿ ಯಾರಾದ್ರು ಬಂದ್ರು, ಚೆನ್ನಾಗಿದ್ದೀರಾ ಬನ್ನಿ ಊಟ ಮಾಡಿ, ಆಗೋಯ್ತು. ಒಬ್ಬೊಬ್ರು ರೂಮಲ್ಲಿ ಅವ್ರವ್ರ ಕುತ್ಕೊಂಡ್ಬಿಡ್ತಾರೆ. ಬಂದವ್ರ ಗತಿ ಗೋವಿಂದ. ಬರ್ತಾರೆ, ಊಟ ಮಾಡ್ತಾರೆ, ಏನಪ್ಪ ಯಾರು ಮಾತಾಡಿ, ಯಾಕಂದ್ರೆ ಎಲ್ರು ಬಿಸಿ, ಎಲ್ರ ಕೈನಲ್ಲೂ ಮೊಬೈಲ್ ಇರುತ್ತೆ. 10 ಜನ ಮನೇಲಿ ಹಬ್ಬಕ್ಕೆ ಸೇರಿದ್ರು ಅಂದ್ರೆ 10 ಮೊಬೈಲ್ ಇರುತ್ತೆ ಅವ್ರ ಕೈನಲ್ಲಿ, ಪಕ್ಕದಲ್ಲೇ ಇರ್ತೀವಿ. ಆ ಪ್ರೀತಿ ವಾತ್ಸಲ್ಯ ಮಾತೇ ಬರೋದಿಲ್ಲ. ಅಂದ್ರೆ ನಾವು ಅಷ್ಟು ಅಡಿಕ್ಟ್ ಆಗೋಗಿದೀವಿ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಮೊಬೈಲ್ ಕೆಟ್ಟದ? ಖಂಡಿತ ಕೆಟ್ಟದಲ್ಲ. ಅದರ ಬಳಕೆ ಹೇಗಿರ್ಬೇಕು, ಎಷ್ಟಿರ್ಬೇಕು ಅನ್ನೋ ಒಂದು ಅರಿವು ನಮ್ಮಲ್ಲಿ ಇರ್ಬೇಕು. ಎಷ್ಟು ನಾವ್ ಯೂಸ್ ಮಾಡ್ಬೇಕು ಅನ್ನೋದು. ಆಮೇಲೆ ಏನ್ ಮಾಡ್ತೀವಿ? ಮೊಬೈಲ್ ಇದೆ ಅಂತ ಅನ್ಬಿಟ್ಟು ಅಡಿಗೆ ಮಾಡಕ್ ಮೈ ಭಾರ. ತಗೋ, ಸ್ವಿಗ್ಗಿ ಇದೆ, ಝೊಮ್ಯಾಟೊ ಇದೆ, ಬುಕ್ ಮಾಡು, ತರ್ಸ್ಕೊ, ಊಟ ಮಾಡು. ಆ ಊಟವನ್ನು ಅಡಿಗೆ ಮಾಡಿದವನ್ ಯಾರು? ಅವನ ಮನಸ್ಥಿತಿ ಹೇಗಿರುತ್ತೆ ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಸರ್ ಹೇಳೋದು ಅದೇನೆ, ಪ್ರತಿ ಒಂದು ನಮಗೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಮನುಷ್ಯನ ಆಲೋಚನೆಗಳು
ಎದುರುಗಡೆ ಕೂತಿರೋ ಮನುಷ್ಯನ ಎದುರುಗಡೆ ನಾವು ಕುತ್ಕೊಂಡಿದ್ರು ಕೆಲವೊಂದು ಸಲ ನಮ್ಮ ಫ್ರೀಕ್ವೆನ್ಸಿ ಅವರ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಯ್ತು ಅಂದ್ರೆ ನಮ್ಮಲ್ಲಿ ಬದಲಾವಣೆ ಆಗಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಈ ಆಧುನಿಕ ಯುಗದಲ್ಲಿ ಬಂದು ಬರೀ ಈ ಓಡುತ್ತಿರುವ ಸಮಾಜದಲ್ಲಿ ನಾವು ಓಡ್ತಾನೆ ಇದೀವಿ. ಸಮಾಜ ಎಲ್ಲೂ ಹೋಗಿಲ್ಲ, ಬಟ್ ಅಲ್ಲೇ ಇದೆ. ಬಟ್ ನಾವು ಓಡಕ್ ಶುರು ಮಾಡಿದೀವಿ ಅಷ್ಟೇನೆ ಎಲ್ರಿಂದೇನು. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂದ್ರೆ ಇಲ್ಲಿ ಏನ್ ಗೊತ್ತಾ ಮಾಸ್ಟರ್ಸ್, ಇಲ್ಲಿ ತೃಪ್ತಿಯ ಭಾವನೆ ನಮ್ಮಲ್ಲಿಲ್ಲ. ಇರೋದ್ರಲ್ಲಿ ತೃಪ್ತಿಯನ್ನ ಪಡಬೇಕು ಅಂತ ಪತ್ರಿಜಿಯವರು ಹೇಳ್ಕೊಟ್ರು ಧ್ಯಾನಕ್ಕೆ ಬಂದ್ಮೇಲೆ. ನಿಮ್ಗೊಂದು ಕಾರ್ ಬೇಕಾಗುತ್ತೆ, ಕಾರಲ್ಲಿ ಓಡಾಡ್ಬೇಕು ಅಂತ ಆಸೆ ಪಡ್ತೀರಾ ನೀವು. ಆದ್ರೆ ಫೈನಾನ್ಷಿಯಲಿ ನನಗೆ ಅಷ್ಟೊಂದು ಶಕ್ತಿ ಇರಲ್ಲ. ನಾನು ಸಾಲ ಸೋಲ ಮಾಡಿ ಕಾರ್ ತಗೊಂಡ್ರೆ ಫಸ್ಟ್ ಆಗಿದ ತಕ್ಷಣ EMI ಕಟ್ಬೇಕು. ಅದು ನನ್ ಕೈನಲ್ಲಿ ಆಗಲ್ಲ ಅಂದ್ರೆ ಕಾರ್ ತಗೊಂಡ್ರೆ ಪ್ರಯೋಜನ ಆಗಲ್ಲ. ಯಾಕಂದ್ರೆ ನನಗ್ ತೃಪ್ತಿ ಇರಲ್ಲ. ಫಸ್ಟ್ ಬಂತಪ್ಪ EMI ಕಟ್ಬೇಕು, ಕಾರಲ್ಲಿ ಓಡಾದ್ರೆ ಹೆಂಗೆ ಅಂತ ಭಯ ಇರುತ್ತೆ. ಇಲ್ಲ ನಾನು ಕಾರಲ್ಲಿ ಓಡಾಡಿ ನನ್ನ ಆಸೆ ತೀರಿಸ್ಕೋಬೇಕು ಅಂತಂದಾಗ ಏನ್ ಮಾಡ್ಬೇಕು ನಾವು? ಈಗ ಎಷ್ಟೊಂದಿದೆ ಆಪ್ಷನ್ಸ್. ಕ್ಲೋಸ್ ಫ್ರೆಂಡ್ ಗಾಡಿ ತಂದಾಗ ಅವ್ರ ಗಾಡಿಯಲ್ಲಿ ಕುತ್ಕೊಂಡೋಗಿ ನನ್ನ ಆಸೆ ತೀರ್ಸ್ಕೋಬಹುದು. ಅಥವಾ ನನ್ನ ಬಜೆಟ್ಗೆ ಇಟ್ಕುವಂತಹ ಒಂದು ಬಾಡಿಗೆ ಕಾರ್ ಅಂತ ತಗೊಂಡೋಗಿ ಒಂದ್ ರೌಂಡ್ ಹೊಡ್ಕೊಂಡು ನನ್ನ ಆಸೆ ತೀರುತ್ತೆ ಅಲ್ವಾ? ಅಂದ್ರೆ ತೃಪ್ತಿಯ ಜೀವನವನ್ನ ಹೇಗೆ ನಾವು ಪಡಿಬಹುದು ಅನ್ನೋದನ್ನ ನಾವು ಪತ್ರಿಜಿಯವರಿಂದ ಕಲಿತ್ವಿ. ಇರೋದ್ರಲ್ಲಿ ತೃಪ್ತಿಯನ್ನ ಪಡಬೇಕು. ಇಲ್ಲದೆ ಇರೋದ್ರ ಬಗ್ಗೆ ನಾವು ಆಸೆಯನ್ನ ಬೆಳೆಸ್ಕೋಬಾರ್ದು. ನೋಡಿದ್ದೆಲ್ಲ ಬೇಕು ಅನ್ಸ್ತೀವಿ ಮಾಸ್ಟರ್ಸ್. ಎಸ್, ಎಲ್ಲ ಬೇಕು ನಮ್ಗೆ. ಅವೆಲ್ಲ ಕ್ಷಣಿಕ ಅಷ್ಟೇನೆ, ಅವೆಲ್ಲ ಆನಂದ ಸಿಗೋದು ನಮ್ಗೆ. ಅದು 2 ದಿನ ಆದ್ಮೇಲೆ ಆ ಆಸೆ ಕಮ್ರೋಗುತ್ತೆ. ನೆಕ್ಸ್ಟ್ ಇನ್ನೇನೋ ಬೇಕು ಅನ್ಸುತ್ತೆ. ಆ ಆಸೆಗಳಿಗೆ ಕಡಿವಾಣ ಹಾಕ್ಬೇಕು. ಹೇಗಾಕೋದು? ನಾವು ಧ್ಯಾನಕ್ಕೆ ಬಂದ್ಮೇಲೆ ನಮ್ಗೆ ಗೊತ್ತಾಗಿದ್ದೀವೆಲ್ಲ. ನನಗೇನ್ ಬೇಕು ಅಂತ ನನ್ಗೆ ಗೊತ್ತಿಲ್ಲದೆ ನಾನು ಯಾವ್ದ್ರಿಂದ ಅದ್ರಿಂದ ಓಡ್ತಿರ್ತೀನಿ ನಾನು. ಯಾವಾಗ ಧ್ಯಾನ ಮಾಡ್ತಿರೋ, ಸಜ್ಜನ ಸಾಂಗತ್ಯ ಮಾಡ್ತಿರೋ, ಸ್ವಾಧ್ಯಾಯ ಮಾಡ್ತಿರೋ, ಅನುಭವಗಳನ್ನ ಹಂಚಿಕೊಂಡು ಕೇಳ್ತಿರೋ ಇತರ ಅನುಭವಗಳನ್ನ, ನನ್ನ ಆತ್ಮದ ಉದ್ದೇಶ ಏನು ಅಂತ ನಮ್ಗೆ ದಿನದಿಂದ ದಿನಕ್ಕೆ ಅರ್ಥ ಆಗ್ತಾ ಹೋಗುತ್ತೆ. ನನಗೇನ್ ಬೇಕು, ನಾನು ಏನಿದ್ರೆ ನಾನ್ ಸಂತೋಷವಾಗಿರ್ತೀನಿ ಅನ್ನೋದು, ಅದನ್ನ ಬೇರೆ ಯಾರು ಹೇಳ್ಕೊಡಕ್ ಆಗಲ್ಲ, ಅಥವಾ ಬೇರೆ ಎಲ್ಲಿಂದ ಹೋಗಿ ತಗೊಂಬಂದು ಕೊಂಡ್ಕೊಳಕ್ ಆಗಲ್ಲ ಮಾಸ್ಟರ್ಸ್. ಅದನ್ನ ನೀವೇ ಧ್ಯಾನದಲ್ಲಿ ಕುತ್ಕೊಂಡು ನಿಮಗ್ ನೀವೇ ಅರ್ತ್ಕೋಬೇಕಂತ, ನನಗೇನ್ ಬೇಕು ಅನ್ನೋದನ್ನ. ಸಿಗುತ್ತೆ, ಖಂಡಿತ ಸಿಗುತ್ತೆ. ನನಗೂ ಹೀಗೇನೆ ಗೊತ್ತಿರ್ಲಿಲ್ಲ. ಓಡ್ತಾ ಇದ್ದೆ. ಬೆಳಿಗ್ಗೆ ಎಲ್ಲ ಆಫೀಸ್ ಕೆಲ್ಸ, ಮನೆಗ್ ಬಂದ್ರೆ ಮನೆ ಕೆಲ್ಸ, ಮಕ್ಕಳು, ಮನೆ, ಗಂಡ, ಮನೆ, ಮಕ್ಕಳು, ಇಷ್ಟೇ ನಾ ಜೀವನ ಅನಿಸ್ಬಿಟ್ಟಿತ್ತು ನನ್ಗೆ. ಅವಾಗ್ಲೇ ನಂಗೆ ಅನ್ಸಿತ್ತು, ಇದನ್ನ ಬಿಟ್ಟು ಇನ್ನೂ ಒಂದು ದಾರಿ ಇದೆ. ಅದು ನನಗೋಸ್ಕರ ಕಾಯ್ತಿದೆ ಆ ದಾರಿ. ಅಲ್ಲಿ ನನಗೇನ್ ಬೇಕು, ನಾನ್ ಹೇಗಿರ್ಬೇಕು ಅನ್ನೋದು ಅದರಿಂದ ನನಗೆ ಗೊತ್ತಾಗುತ್ತೆ ಅಂತ ನಾನು ಧ್ಯಾನಕ್ಕೆ ಬಂದ್ಮೇಲೆ ಪತ್ರಿಜಿಯವರ ಮಾತುಗಳನ್ನು ಕೇಳಿದಾಗ ನನ್ನಲ್ಲಿ ಕಿಂಚಿತ್ತು ಬದಲಾವಣೆ ಆಗ್ತಾ ಹೋಯ್ತು ಮಾಸ್ಟರ್ಸ್. ಯಾಕಂದ್ರೆ ನಂಗೆ ಆಸೆ ಬಂದ ತಕ್ಷಣ ಒಂದ್ ಕ್ಷಣ ನಾ ಯೋಚನೆ ಮಾಡ್ತಿದ್ದೆ, ಇದು ನನಗೆ ನೆಸ್ಸಿಟಿ ಇದೆಯೋ ಇಲ್ವೋ. ಇಲ್ಲ, ಇದೇ ಬೇಕು ಅಂದ್ರೆ ಇದು ಪ್ಯಾರಲಲ್ ಏನ್ ಸಿಗುತ್ತೆ ನನಗೆ. ನಾ ಹೇಳಿದ್ನಲ್ಲ ಕಾರಿಂದ ಎಕ್ಸಾಂಪಲ್, ಆ ತರ. ಈ ತರ ನಾವು ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡು ಹೋದಾಗ ಆನಂದ ಅನ್ನೋದು ನಮ್ಗಿರುತ್ತೆ. ಆ ಚೇಂಜ್ ಮಾಡ್ಕೊಳ್ಳೋ ಅಂತಹ ಒಂದು ಕೆಪಾಸಿಟಿ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು. ಚೇಂಜ್ ಆಗ್ಬೇಕು ಅನ್ನೋ ಅರಿವು ಯಾರು ಕೊಡ್ತಾರೆ? ಗುರುಗಳು ಕೊಡ್ತಾರೆ. ಈ ತರ ನಾವು ಗ್ರೂಪ್ ಅಲ್ಲಿ ಡಿಸ್ಕಷನ್ ಮಾಡ್ಕೊಂಡಾಗ ನಮ್ಮಲ್ಲಿ ಆ ಒಂದು ಭಾವನೆ ನಮಗ್ ಬರುತ್ತೆ. ಓ ಹೌದಲ್ವಾ, ಅವ್ರು ಹೇಳಿದ್ ಈ ತರ ಹೇಳಿದ್ರು, ಕರೆಕ್ಟ್ ಅಲ್ವಾ ಅಂತಂದ್ಬಿಟ್ಟು. ಮತ್ತೆ ಮನುಷ್ಯನಾಗಿ ಹುಟ್ಟಿದ ತಕ್ಷಣನೇ ನಾನೇ ಸುಪೀರಿಯರ್ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಇಲ್ಲ ಮಾಸ್ಟರ್ಸ್, ಈ ಮನುಷ್ಯನ ಜನ್ಮ ಪಡೋಕ್ಕಿಂತ ಮುಂಚೆ ನಾವೂನು ಅಷ್ಟೇನೆ ಎಲ್ಲಾ ತರಹದ ಒಂದು ಕಲ್ಲಾಗ್ಬೋದು, ಒಂದು ಶಿಲಾಯುಗ ಆಗ್ಬೋದು, ಒಂದು ಪಕ್ಷಿ, ಒಂದು ಪ್ರಾಣಿ, ಒಂದು ವೃಕ್ಷ, ಒಂದು ಗಿಡ, ಎಲ್ಲ ಆಗಿ ಅದರಿಂದ ಅನುಭವಗಳನ್ನ ಪಡ್ಕೊಂಡ್ ಫಿಲ್ಟರ್ ಆಗಿ
ಕೊನೆಗೆ ಈ ಮನುಷ್ಯ ಜೀವನವನ್ನ ಪಡ್ಕೊಂಡು ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ. ನಾವ್ ಈ ಭೂಮಿ ಮೇಲೆ ಬಂದ ತಕ್ಷಣನೇ ನಾವೇನ್ ಮಾಡ್ಕೊಳ್ತೀವಿ? ನಾವೇ ಸುಪೀರಿಯರ್ ಅನ್ಕೊಳ್ತೀವಿ. ನಾವೇ ಅದ್ಭುತರು ಅಂತ ಅನ್ಕೊಳ್ತೀವಿ. ಇಲ್ಲ. ಅದು ಯಾವಾಗ ಭೌತಿಕವಾಗಿ ನೋಡಿದಾಗ ಮಾತ್ರ ಆಗನ್ಸುತ್ತೆ. ಆತ್ಮಪರವಾಗಿ ನೀವು ನೋಡಿದಾಗ ಪ್ರತಿಯೊಂದು ಜಲಚರ ಪ್ರಾಣಿಗಳಲ್ಲೂ ಸಹ ನೀವು ಆತ್ಮ ಭಾವನೆಯಿಂದ ನೋಡಿದಾಗ ನಾವು ಅವುಗಳು ಎಲ್ಲ ಒಂದೇನೆ. ಯಾರು ಇಲ್ಲಿ ಹೆಚ್ಚು ಅಲ್ಲ, ಯಾರು ಇಲ್ಲಿ ಕಡಿಮೆನೂ ಅಲ್ಲ. ಆಲ್ ಆರ್ ಈಕ್ವಲ್ ಅಂತ ಒಂದು ಭಾವನೆ ನಮ್ಗೆ ಬರುತ್ತೆ. ಆ ಭಾವನೆ ಬರೋದ್ ಯಾವಾಗ? ಆತ್ಮಪರವಾಗಿ ನೋಡಿದಾಗ. ಆತ್ಮಪರವಾಗಿ ನೋಡಿ ಅಂತ ಯಾರು ಹೇಳಿದ್ದು? ನನ್ನ ಗುರುಗಳು ನನಗೆ ಹೇಳಿದ್ದು. ಆವಾಗ್ಲೇ ನನ್ಗೂ ಗೊತ್ತಾಗಿತ್ತು. ಓಹೋ! ಅದಕ್ಕೆ ನಂದು ಒಂದು ಇರುವೆ ಹೋಗ್ತಿದ್ರುನು ನಾನು ಅದನ್ನ ಆದಷ್ಟು ಸೇಫ್ ಮೋಡ್ ಅಲ್ಲಿ ಇಡಕ್ಕೆ ಇಷ್ಟಪಡ್ತೇನೆ. ಅಕಸ್ಮಾತ್ ನಾನ್ ನಡಿಬೇಕಾದ್ರೆ ತುಳಿದು ಬಿಟ್ರೆ ಆ ಪಾಪ ಬಂದ್ಬಿಡುತ್ತಲ್ಲ, ಒಂದು ಪಾಪ ಪ್ರಜ್ಞೆ ನನ್ನ ಕಾಡ್ತಿರುತ್ತೆ. ಹುಷಾರಾಗಿರ್ತೀನಿ. ಯಾಕ್ ಗೊತ್ತಾ? ನನಗೆಷ್ಟು ರೈಟ್ಸ್ ಇದೆ ಈ ಭೂಮಿ ಮೇಲೆ ಜೀವನ ಮಾಡೋದಕ್ಕೆ, ಅದಕ್ಕೂ ಕೂಡ ಅಷ್ಟೇ ರೈಟ್ಸ್ ಇದೆ. ಅದು ಅದೇ ಅಷ್ಟೇ ಬದುಕೋದಿಕ್ಕೆ ರೈಟ್ಸ್ ನ ಪಡ್ಕೊಂಡ್ ಬಂದಿರುತ್ತೆ ಈ ಭೂಮಿ ಮೇಲೆ. ಆ ಅರಿವು ನಮ್ಮಲ್ಲಿ ಇರ್ಬೇಕು. ಹಾಗಾದ್ರೆ ಗುರುಗಳು ಅಂದ ತಕ್ಷಣ ಎಲ್ರು ಪತ್ರಿಜಿ ಆಗಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾರು ತಮ್ಮನ್ನ ತಾವು ಆ ಸಾಧನೆಯಲ್ಲಿ ತೊಡಗಿಸ್ಕೊಂಡು ಅಪಾರವಾದ ಜ್ಞಾನವನ್ನ ಪಡೆದು ಆ ಜ್ಞಾನವನ್ನು 10 ಜನರಿಗೆ ಹಂಚಿ ಅವರ ಆತ್ಮ ಉದ್ಧಾರಕ್ಕೆ ತಮ್ಮ ಜೀವನವನ್ನು ಪಣವಾಗಿಡ್ತಾರಲ್ಲ, ಅವರು ನಿಜವಾದ ಗುರುಗಳು. ಕೆಲವರು ಪುಸ್ತಕದ ಗುರುಗಳು ಇರ್ತಾರೆ. ಪುಸ್ತಕ ಓದಿ ನನ್ ಮಹಾಗುರು ಅನ್ಕೊಳ್ತಾರೆ. ಅಲ್ಲ, ಅನುಭವದಿಂದ ಬೆಳೆದಂತಹವರೇ ಆಧ್ಯಾತ್ಮಿಕ ಗುರುಗಳು. ಪ್ರತಿಯೊಂದು ಅನುಭವನ ಈಗ ಪತ್ರಿಜಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಧ್ಯಾನ ಹೇಳ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಅವ್ರ ಮುಂದಗಡೆ ಲಕ್ಷಾಂತರ ಜನ ಕುತ್ಕೊಳ್ಳಿಲ್ಲ ಮಾಸ್ಟರ್ಸ್. ಒಬ್ಬರಿಗೆ ಧ್ಯಾನ ಹೇಳ್ಕೊಡ್ಬೇಕು ಅಂದ್ರೆ ಹಳ್ಳಿಯಿಂದ ಹಳ್ಳಿಗೆ ಹೋಗ್ತಿದ್ರು. ಓಡಾಡಕ್ಕೆ ಬಸ್ ಚಾರ್ಜ್ ಇರ್ಲಿಲ್ಲ ಅವ್ರ ಹತ್ರ. ಮನೆಯವರು ಮಲಗಿದ್ರೆ ಈಚೆ ಕಡೆ ಮನೆ ಮುಂದೆ ಮಲಗಿದ್ದು ಅವ್ರು ಎದ್ದಾದ ಮೇಲೆ ಅವ್ರಿಗೆ ಹೋಗಿ ಧ್ಯಾನ ಹೇಳ್ಕೊಡ್ತಿದ್ರು. ಅಂತಹ ಮಹಾನುಭಾವ ಪತ್ರಿಜಿಯವರು. ಅಂತಹ ಗುರುಗಳಿಂದ ನಾವು ಜ್ಞಾನವನ್ನ ಪಡೆದಿದ್ದೀವಿ. ನಾವ್ ಎಷ್ಟು ಪುಣ್ಯಾತ್ಮರು, ಎಷ್ಟು ಪುಣ್ಯ ಮಾಡಿದ್ವಿ ಈ ಆಧ್ಯಾತ್ಮಿಕ ಇದಕ್ಕೆ ನಾವು ಬರ್ಬೇಕು ಅಂತಂದ್ರೆ. ಅದಕ್ಕೆ ಅವ್ರು ಹೇಳಿದ್ರು ವಿ ಆರ್ ಆಲ್ ಗಾಡ್ಸ್ ಅಂತ ಹೇಳಿದ್ರು. ಅವರ ಒಂದು ಅವರ ಒಂದು ದೊಡ್ಡ ಗುಣ ಅದು, ಅವ್ರ ಗಾಡ್ಸ್ ಅಂದ್ರು. ನಾವ್ ಹಾಗೆ ಗಾಡ್ಸ್ ಅಂದ ತಕ್ಷಣ ನಾವ್ ಗಾಡ್ ಆಗಿ ಇದೀವ ಅಂತ ನಮಗ್ ನಾವು ಕ್ವಶನ್ ಮಾಡ್ಕೋಬೇಕು ಮಾಸ್ಟರ್ಸ್. ಅಂದ್ರೆ ದೇವರ ಪರವಾದ ದೇವ್ರು ಯಾವ ಕೆಲಸ ಮಾಡ್ತಾರೆ? ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾರೆ. ಸಕಾರಾತ್ಮಕ ಗುಣಗಳನ್ನು ಹೊಂದಿರ್ತಾರೆ. ಪ್ರೇಮ, ಪ್ರೀತಿಯ ಗುಣ, ಕರುಣೆಯ ಭಾವದಿಂದ ಇರ್ತಾರೆ. ಅದನ್ನ ನಾವು ಬೆಳೆಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ಸರ್ ಹೇಳಿದಂತಹ ಮೈ ಡಿಯರ್ ಗಾಡ್ಸ್ ಅಂತ ಏನ್ ಹೇಳಿದ್ರು ಅದಕ್ಕೆ ಒಂದು ಅರ್ಥ ಬರುತ್ತೆ. ಆ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು. ದೈವಿಕ ಗುಣಗಳು ಅಂತಾರೆ ಅದಕ್ಕೆಲ್ಲ. ಆ ದೈವಿಕ ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು. ಎವ್ರಿ ಡೇ ಕರುಣೆಯ ಭಾವ ಇರ್ಬೇಕು, ನಿಸ್ವಾರ್ಥವಾದ ಸೇವಾ ಮನೋಭಾವ ಇರ್ಬೇಕು, ಕೊಡುವಂತಹ ಒಂದು ದೊಡ್ಡ ಗುಣ ಇರ್ಬೇಕು. ಕೊಟ್ವಿ ಅಂತಂದ್ರೆ ಅದರಿಂದ ನನಗೇನ್ ಬರುತ್ತೆ ಅಂತ ಅನ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇರ್ಬಾರ್ದು. ಕೊಟ್ವಾ, ಮರ್ತ್ವಿ, ಬಂದ್ವಿ. ಅದನ್ನ ಕ್ಯಾರಿ ಮಾಡ್ಬಾರ್ದು. ನಾನ್ ಕೊಟ್ಟೆ ಅಂತ 10 ಜನದಲ್ಲಿ ಹೇಳ್ಕೊಬಾರ್ದು ಅದನ್ನ. ಕೊಟ್ಟ ಮೇಲೆ ಮತ್ತೆ ಬಿಡ್ಬೇಕು, ಅದು ನಮ್ದಲ್ಲ. ಬೀಜ ಹಾಕೋದಷ್ಟೇ ನಮ್ಮ ಜವಾಬ್ದಾರಿ. ಅದು ಬೆಳೀತಾ ಇಲ್ವಾ ಅಂತ ನೋಡೋ ಜವಾಬ್ದಾರಿ ನಮ್ದಲ್ಲ. ಅದನ್ನ ಬೆಳೆಸಕ್ಕೆ ಯೂನಿವರ್ಸ್ ಇದೆ, ಪ್ರಕೃತಿ ಮಾತೆ ಇದ್ದಾಳೆ. ಹಾಗೇನೆ ಅಷ್ಟೇನೆ ನಮ್ಮ ಕೈಲಾಗಿದ್ ನಾವ್ ಹೆಲ್ಪ್ ಮಾಡುದು ಬಿಟ್ಬಿಡ್ಬೇಕು. ಹೇಳ್ತಾರಲ್ಲ ಗಾದೆ ಮಾತು, ನಾವು ದಾನ ಮಾಡಿದ್ದು ಎಡಗೈಯಿಂದ ಬಲಗೈಯಿಂದ ಕೊಟ್ಟಿದ್ದು ಎಡಗೈ ಕೂಡ ಗೊತ್ತಾಗ್ಬಾರ್ದಂತೆ. ಆ ರೀತಿ ಇರ್ಬೇಕು ನಾವು ಕೊಡ್ಬೇಕು. ನಾವ್ ಯಾವಾಗ್ಲೂ ಬೇಡ್ತಾ ಇರ್ತೀವಿ, ತಪ್ಪು ಮಾಸ್ಟರ್ಸ್. ಆಧ್ಯಾತ್ಮಿಕ ನಾವು ಬಂದಿದ್ದೀವಿ ಅಂತಂದ್ರೆ ಬೇಡುವರಾಗ್ಬಾರ್ದು, ಕೊಡುವವರಾಗ್ಬೇಕು ನಾವ್ ಯಾವಾಗ. ಒಂದು ವೃಕ್ಷನ ನೋಡಿ,
ಅದು ಏನೇನ್ ಕೊಡುತ್ತೆ ನಮ್ಗೆ, ಅದ್ ಯಾವ್ದಾದ್ರು ಎಕ್ಸ್ಪೆಕ್ಟ್ ಮಾಡಿತ್ತ ನಮ್ಮಿಂದ ಏನ್ ಬರುತ್ತೆ ಅಂತ? ಖಂಡಿತ ಇಲ್ಲ. ಯೂನಿವರ್ಸ್ ನೋಡಿ ಎಕ್ಸ್ಪೆಕ್ಟ್ ಮಾಡುತ್ತಾ ನಾವೇನ್ ಕೊಡ್ತೀವಿ ಅಂತ? ಖಂಡಿತ ಇಲ್ಲ. ಅದ್ ಯಾವಾಗ್ಲೂ ನಾವು ಕೇಳಿದ್ದನ್ನ ಕೊಡ್ತಾನೆ ಹೋಗ್ತಿದೆ ಯೂನಿವರ್ಸ್. ಕೊಡ್ತಾನೆ ಹೋಗ್ತಿದೆ. ಯಾವತ್ತೂ ಅದು ಬೇಡಿಲ್ಲ. ಈಗ ನಾವು ಧ್ಯಾನಕ್ಕೆ ಬಂದಿದ್ದೀವಿ, ಆತ್ಮಜ್ಞಾನವನ್ನ ನಾವು ಪಡ್ಕೊಂಡಿದ್ದೀವಿ. ಇಂತಹ ಆತ್ಮಜ್ಞಾನ ಪಡ್ಕೊಂಡ ಮೇಲೆ ನಾವೇನ್ ಮಾಡ್ಬೇಕು? ನಮ್ಮಲ್ಲಿರುವಂತಹದನ್ನ ನಾವು ಇತರರಿಗೆ ಕೊಡ್ತಾ ಹೋಗ್ತೀವಿ. ಅದಕ್ಕೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಲ್ಲಿ ಒಂದಿದೆ, ನನಗೆ ಏನ್ ಬೇಕು ಅನ್ನೋದನ್ನ ನಮ್ಗೆ ಬರುತ್ತೋ ಫಸ್ಟ್ ಅದನ್ನ ಬೇರೆಯವ್ರು ಕೊಟ್ಟು ನೋಡ್ಬೇಕಂತೆ. ಆವಾಗ ಅದು ಅತಿ ಹೆಚ್ಚು ಅಬಡೆನ್ಸ್ ಆಗಿ ನಮಗ್ ಬರುತ್ತೆ, ಸಮೃದ್ಧವಾಗಿ ನಮಗ್ ಬರುತ್ತೆ. ನೀನು 100 ರೂಪಾಯಿ ಒಬ್ಬರಿಗೆ ಕೊಟ್ಟೆ ನಿಸ್ವಾರ್ಥವಾಗಿ, 1000 ರೂಪಾಯಿ ನಿನ್ಗೆ ವಾಪಸ್ ಬರುತ್ತೆ ಯೂನಿವರ್ಸ್ ಕಡೆಯಿಂದ. ಅಂತಹ ಒಂದು ಭಾವನೆಯನ್ನ ಬೆಳೆಸ್ಕೊಳ್ಳಿ ಅಂತ ಗುರುಗಳು ಹೇಳಿದ್ರು. ಕೊಡ್ತಾ ಹೋಗಿ ಯೂನಿವರ್ಸ್ಗೆ. ಇರುವ ಜ್ಞಾನವನ್ನು ಹಂಚ್ತಾ ಹೋಗಿ. ನೀವು ಬೆಳಿತೀರಾ, ನಿಮ್ಮ ಪಕ್ಕದವರನ್ನು ಬೆಳೆಸ್ತೀರಾ, ಇಬ್ರು ಬೆಳಿತೀರ. ಗೊತ್ತಿಲ್ದೇನೆ ನಮ್ಮ ಆತ್ಮ ಉದ್ಧಾರ ಆಗ್ತಾನೆ ಇರುತ್ತೆ. ವಿದ್ಯಾರ್ಥಿ ಆಗಿದ್ದಾಗ ಬರೀ ಕೇಳಿಸ್ಕೊಳ್ತೀವಿ, ಅಧ್ಯಾಪಕನಾದಾಗ ಕಲ್ತುಕೊಂಡು ಹೇಳಕ್ ಹೋಗ್ತೀವಿ. ಈಗ ನಾನ್ ಮಾಡ್ತಿರೋದ, ನಾನು ವಿದ್ಯಾರ್ಥಿಗ ಬರೀ ಕೇಳಿಸ್ಕೊಳ್ತಿದ್ದೆ ಮಾಸ್ಟರ್. ಈಗ ಕ್ಲಾಸ್ ಮಾಡ್ಬೇಕು ಅಂದಾಗ ನಾನು ಎಕ್ಸ್ಟ್ರಾ ಪ್ರಿಪರೇಷನ್, ಎಕ್ಸ್ಟ್ರಾ ಎಫರ್ಟ್ ಹಾಕ್ತೀನಿ ಅದಕ್ಕೆ. ಏಕೆಂದ್ರೆ ನನ್ನ ಮಕ್ಕಳಿಗೆ ಇನ್ನೂ 4 ಒಂದು ಒಳ್ಳೆಯ ಮಾತುಗಳನ್ನೇ ಹೇಳೋಣ ಅವರಿಗೆ, ಅವರ ಆತ್ಮ ಉದ್ಧಾರ ಮಾಡೋಣ ಅನ್ನೋದಕ್ಕೋಸ್ಕರ ಏನ್ ಮಾಡ್ತೀವಿ, ಒಂದು 5-6 ಬುಕ್ಸ್ನ, 5-6 ಜನರ ಅನುಭವಗಳನ್ನ ಸಂಗ್ರಹಿಸಿ ನನ್ನದೇ ಆದ ಒಂದು ನೋಟ್ಸ್ ಮಾಡ್ಕೊಂಡು ನಿಮ್ಮ ಮುಂದೆ ಹೇಳಕ್ ಬರ್ತದೆ. ಅಲ್ಲಿ ಏನಾಯ್ತು, ನನ್ನ ಒಂದು ಆತ್ಮ ಉದ್ಧಾರದಲ್ಲಿ ಒಂದು ಸ್ಟೆಪ್ ನಾನು ಹೇರ್ದಂಗಾಯ್ತು ಅಲ್ವಾ? ತಿಳ್ಕೊಳ್ಳೋದು ಇಷ್ಟ ಆದ್ರೆ ಹೇಳ್ಬೇಕಾದ್ರೆ ಇಷ್ಟೊಂದು ಕಲೆಕ್ಟ್ ಮಾಡಿರ್ತೀವಿ. ಅದಕ್ಕೇನೆ ಗುರುಗಳು ಯಾವಾಗ್ಲೂ ಶಿಷ್ಯರಾಗಿ ಆಮೇಲೆ ಗುರು ಗುರುಸ್ಥಾನವನ್ನ ಹೇರ್ತಾರೆ. ಪತ್ರಿಜಿಯವರು ಅದೇ ಹೇಳಿದ್ದು, ಯಾವಾಗ್ಲೂ ಅಷ್ಟೇ ನಾವು ಶಿಷ್ಯರಾಗಿರ್ಬೇಕು. ಯಾಕಂದ್ರೆ ಇದು ಇಲ್ಲಿಗೆ ನಾವು ಕಲ್ತು ಬಿಟ್ವಿ ಮುಗಿದೋಯ್ತು ಅನ್ನೋಂಗಿಲ್ಲ. ಇದು ಸಮುದ್ರ, ಸಾಗರ. ನಾವು ತಗೊಳ್ತಿರೋದು ಬರಿಯ ಸಾಗರದಲ್ಲಿ ಒಂದು ಹನಿಯಷ್ಟು ಮಾತ್ರ ನಾವು ತಗೊಳಕ್ ಆಗ್ತಿರೋದು. ಅಂತ ಸಾಗರದಲ್ಲಿ ಎಷ್ಟಿದೆ ತಗೊಳ್ಳೋ ಅಂತದ್ದು. ಅಂತ ಸಾಗರದಲ್ಲಿ ನಾವು ನಿಂತಿದ್ದೀವಿ ಅಂದ್ರೆ ನಾವು ಮೇಲೆ 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 ಈಜಾಡಿದ್ರೆ ಏನು ಸಿಗಲ್ಲ ಮಾಸ್ಟರ್ಸ್. ಮೇಲಗಡೆ ಹೋದ್ರೆ ಏನ್ ಸಿಗುತ್ತೆ? ಕಪ್ಪೆ ಚಿಪ್ಪು ಸಿಗುತ್ತೆ ನಮಗೆ. ಆದ್ರೆ ಸಮುದ್ರದ ಆಳಕ್ಕೆ ಇಳಿದಾಗ ಅಲ್ಲಿ ಅತ್ಯಮೂಲ್ಯವಾದ ಮುತ್ತು ರತ್ನಗಳು ನಮ್ಮದಾಗುತ್ತೆ. ಅಂತಹ ಮುತ್ತು ರತ್ನಗಳನ್ನ ಆ ಆರಿಸುವಂತ ಕೆಲಸ ನಾವು ಮಾಡ್ಬೇಕು ಆಧ್ಯಾತ್ಮಿಕದಲ್ಲಿ. ಮೇಲ್ಮೇಲ್ಗಡೆ ಹುಡುಕಿದ್ರೆ ಬರೀ ಕಪ್ಪೆ ಚಿಪ್ಪಿದ್ದಾಗ ಏನ್ ಯೂಸ್ ಇಲ್ಲ ನಮ್ಗೆ. ಈ ಆಧ್ಯಾತ್ಮಿಕತೆಯ ಸಮುದ್ರದಲ್ಲಿ, ಆಳದಲ್ಲಿ, ತಳದಲ್ಲಿ ಹೋಗಿ ಹುಡುಕ್ಬೇಕು ನಾವು. ಅವಾಗ್ಲೇ ನಮಗ್ ಗೊತ್ತಾಗುತ್ತೆ ನನಗೇನ್ ಬೇಕು ಅನ್ನೋದು, ಅಲ್ಲಿ ನಮಗ್ ಸಿಗ್ತಾ ಹೋಗುತ್ತೆ. ಅಂದ್ರೆ ಯಾವಾಗ್ಲೂ ಅಷ್ಟೇನೆ, ನಾವು ಹೊರಗಡೆ ಏನೇನೋ ಹುಡುಕ್ತಿರ್ತೀವಿ, ಏನೋ ಬೇಕು ಅಂತಿಲ್ಲ ಮಾಸ್ಟರ್ಸ್. ಧ್ಯಾನದಲ್ಲಿ ನಿಮ್ಮ ಒಳಗಡೆ ನೀವು ಹೋಗಿದಾಗ ನಿಮಗೇನು ಬೇಕು ಅನ್ನೋದು ನಿಮಗ್ ಸಿಗ್ತಾ ಹೋಗುತ್ತೆ. ಹುಡುಕಿ, ಖಂಡಿತ ಸಿಗುತ್ತೆ ಎಲ್ರಿಗೂ. ಪತ್ರಿಜಿ ಸಿಕ್ಕಿದೆ, ಎಷ್ಟೋ ಜನ ಮಾಸ್ಟರ್ ಸಿಕ್ಕಿದೆ, ನನಗೆ ಸಿಕ್ಕಿದೆ, ನಿಮಗ್ ಸಿಗದೆ ಇರುತ್ತಾ? ಖಂಡಿತ ಸಿಗುತ್ತೆ. ಬಟ್ ಸಾಧನೆ ಸತತವಾಗಿರ್ಬೇಕು, ಸತತವಾದ ಸಾಧನೆಯಲ್ಲಿರ್ಬೇಕು. ಪ್ರತಿ ಒಂದು ವಿಷಯಗಳನ್ನ ಬರೀ 2 ಕಿವಿ ಇದೆ ಅಂತ ಈ ಕಿವಿಯಿಂದ ಈ ಕಿವಿನಲ್ಲಿ ಕೇಳಿಸ್ಕೊಂಡ್ ಬಿಡೋದಲ್ಲ, ನಿತ್ಯ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತಾ ಹೋಗ್ಬೇಕು. ಯಾವಾಗ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರೋ ಬದಲಾವಣೆ ಫಸ್ಟ್ ನಿಮ್ಮಲ್ಲಿ ನೀವೇ ಕಂಡುಕೊಳ್ತೀರಾ. ನನ್ನಲ್ಲಿ ಎಷ್ಟು ಚೇಂಜಸ್ ಆಗಿದೆ, ಎಷ್ಟು ಆನಂದವಾಗಿದ್ದೀನಿ, ಎಷ್ಟು ಸಂತೋಷವಾಗಿದ್ದೀನಿ ಅಂತ ನಿಮಗೆ ನೀವೇ ಅದನ್ನ ಕಂಡುಕೊಳ್ತೀರಾ ಮಾಸ್ಟರ್ಸ್. ಮೇಡಮ್ ಟೈಮ್ ಆಯ್ತಾ? ಎಸ್ ಮ್ಯಾಮ್, ಟೈಮ್ ಆಯ್ತಾ? ಹಾ, ನಿಮ್ದಿನ್ನ ಎಷ್ಟು ನಿಮಿಷ ಆಗ್ಬೋದು ಮೇಡಮ್? ಇನ್ನೊಂದ್ 2 ನಿಮಿಷ ಆಗುತ್ತೆ. ಓಕೆ ತಗೊಳ್ಳಿ. ಹಾಗಾಗಿ ಮಾಸ್ಟರ್ಸ್ ಯಾವಾಗ್ಲೂ ಅಷ್ಟೇನೆ, ಭೌತಿಕ ಜೀವನದಲ್ಲಿ ಬಿದ್ದು ಬರೀ ತಿಂದ್ವಿ, ಮಲಗಿದ್ವಿ, ಓಡಿದ್ವಿ, 4 ಸಂಪಾದನೆ ಮಾಡಿದ್ವಿ, ಇಷ್ಟೇ ಅಲ್ಲ ನಮ್ಮ ಜೀವನ. ಅದಕ್ಕೂ ಮೀರಿದ್ದು ಒಂದಿದೆ ಆಧ್ಯಾತ್ಮಿಕತೆಯಲ್ಲಿ, ಅದನ್ನ ನಾವು ಕಂಡ್ಕೋಬೇಕು. ನಮ್ಮ ಆತ್ಮ ಉದ್ಧಾರಕ್ಕೆ ನಾವೇನ್ ಮಾಡ್ಬೇಕು, ಯಾವ ರೀತಿಯಾದ ಕಾರ್ಯಗಳನ್ನ ನಾವು ಕೈಕೊಳ್ಬೇಕು, ಯಾವ ಪಾತ್ನಲ್ಲಿ ಹೋಗ್ಬೇಕು ಅನ್ನೋದನ್ನ ನಮಗ್ ನಾವೇ ಕಂಡ್ಕೊಂಡು
ಆ ಪಾತ್ರದಲ್ಲಿ ನಾವು ನಡೆದಾಗ ಏನಾಗುತ್ತೆ, ಆನಂದಮಯವಾದ ಜೀವನ ನಮ್ದಾಗುತ್ತೆ. ಯಾವಾಗ್ಲೂ ನಾವು ನಗ್ನಕೊಂಡು ಸಂತೋಷವಾಗಿರ್ತೀವಿ. ನಾವು ಸಂತೋಷವಾಗಿರ್ತೀವಿ, ನಮ್ಮ ಜೊತೆ ಅವರಿವರನ್ನು ನಾವು ಸಂತೋಷ ಪಡಿಸಕ್ಕೆ ಟ್ರೈ ಮಾಡ್ತೀವಿ. ಈ ಎಲ್ಲಾ ಸಕಾರಾತ್ಮಕ ಗುಣಗಳು ನಮ್ಮಲ್ಲಿ ಇದೆ ಅಂದಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಪ್ರೇಮ ಭಾವ, ಪ್ರೀತಿಯ ಭಾವನೆ ಬರುತ್ತೆ. ಪ್ರತಿಯೊಬ್ಬರು ನಾವು ನಗುಮುಖದಿಂದ ಸಂತೋಷದಿಂದ ಮಾತಾಡ್ಸಕ್ಕೆ ಶುರು ಮಾಡ್ತೀವಿ. ಅದಕ್ ಮುಂಚೆ ಅವ್ರು ಯಾರೋ ನಾವ್ ಯಾರೋ ಅನ್ನೋ ತರ ಇರ್ತೀವಿ. ಯಾವಾಗ ನಾವು ಆತ್ಮಪರವಾಗಿ ನೋಡಕ್ ಶುರು ಮಾಡ್ತೀವೋ ಈ ಭಾವನೆಗಳು ನಮ್ಮಲ್ಲಿ ಹುಟ್ಟಾಕುತ್ತೆ. ಇವೆಲ್ಲ ಭಾವನೆಗಳು ಹುಟ್ಟಾಕದ್ಮೇಲೆ ಕೊನೆಯದಾಗಿ ಆಧ್ಯಾತ್ಮಿಕದಲ್ಲಿ ಬರೋದು ಅಲ್ಟಿಮೇಟ್ ಸ್ಟೇಜ್ ಅಂತಂದ್ರೆ ಅದೇ ನಿಸ್ವಾರ್ಥ ಸೇವೆ. ಆ ನಿಸ್ವಾರ್ಥ ಸೇವೆ ಹೇಗಿರುತ್ತೆ ಅಂದ್ರೆ ಯೂನಿವರ್ಸ್ಗೋಸ್ಕರ ನಾವು ಕೆಲಸ ಮಾಡೋ ತರ ಆಗ್ತೀವಿ. ಅಲ್ಲಿ ನನಗೆ ಬೇಕು, ನಂದು, ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೆಂಡತಿ, ಇವೆಲ್ಲ ಬರಲ್ಲ ಮಾಸ್ಟರ್. ನಾನು ಏನೇ ಮಾಡ್ಬೇಕು ಅಂದ್ರು ಸಮಾಜಕ್ಕೆ ಒಂದು ಹೆಲ್ಪ್ ಆಗುವಂತಹ ಸೇವೆಯನ್ನು ಮಾಡ್ಬೇಕು ಅನ್ನೋ ಮನೋಭಾವ ನಾವು ಬೆಳೆಸ್ಕೊಳ್ತೀವಿ. ಅವಾಗ್ಲೇ ನಾನು ನಿಮ್ಗೊಂದು ಕತೆ ಹೇಳಿದೆ. ಅಜ್ಜಿ ತಾತಾದ ಹೆಸರು ಕೇಳೋದು, ಅವರೆಲ್ಲಾ ಮಾಡಿದ್ದು ಸಮಾಜ ಪರವಾದ ಸೇವೆಗಳು, ಕಾರ್ಯಗಳು ಮಾಡಿದ್ರು. ಸ್ವಾರ್ಥಕ್ಕಾಗಿ ಯಾರು ಮಾಡ್ಲಿಲ್ಲ. ಅದಕ್ಕೆ ಈಗ್ಲೂ ಅವರ ಹೆಸರು ಅಜರಾಮರವಾಗಿದೆ. ಸಣ್ಣ ಮಗುನು ರಾಮ ಯಾರು ಅಂದ್ರೆ ಹೇಳ್ತಾರೆ, ಗಾಂಧೀಜಿ ಯಾರು ಅಂದ್ರೆ ಹೇಳ್ತಾರೆ, ವಿವೇಕಾನಂದ ಯಾರು ಅಂದ್ರೆ ಹೇಳ್ತಾರೆ. ನಮ್ ಮುತ್ತಾತನ ಹೆಸರು ಕೇಳಿದ್ರೆ ಯಾರು ಹೇಳ, ನಮ್ಗೆ ಗೊತ್ತಿರಲ್ಲ, ಬೇರೆಯವ್ರಿಗೆ ಹೇಗ್ ಗೊತ್ತಾಗುತ್ತೆ? ಈ ಜೀವನ ನಾವು ಪಡ್ಕೊಂಡ್ ಬಂದಿದ್ದೀವಿ ಅಂದ್ರೆ ಆದಷ್ಟು ಈ ಯೂನಿವರ್ಸ್ಗೆ, ಈ ಸಮಾಜಕ್ಕೆ, ಒಂದು 10 ಜನಕ್ಕೆ ಉಪಯೋಗವಾಗುವಂತಹ ಒಂದು ಕಾರ್ಯಗಳನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.